ಕಾಣುತ್ತೇವೆ. ಜಯದ್ರಥನನ್ನು ಹೀಗೆ ರಕ್ಷಿಸಲಾಗುತ್ತದೆ. ಸೂರ್ಯನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಮುಳುಗಿ ಪಾಂಡವರು ಮತ್ತು ಕೌರವರ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ತನ್ನ ಕಾಲದ ಶ್ರೇಷ್ಠ ಯೋಧ ಅರ್ಜುನನು ತನ್ನ ರಥದಲ್ಲಿ ಕುಳಿತು ತನ್ನ ರಥಧಾರಿ ಮತ್ತು ಸ್ನೇಹಿತನಾದ ಭಗವಾನ್ ಕೃಷ್ಣನ ಮೇಲೆ ತನ್ನ ಕಣ್ಣುಗಳನ್ನು ಕೇಂದ್ರೀಕರಿಸಿದನು. ಅರ್ಜುನನ ಆಲೋಚನೆಗಳು ಕೈಯಲ್ಲಿದ್ದ ಕಾರ್ಯದತ್ತ ತಿರುಗಿದಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ತನ್ನ ಸೋದರ ಸಂಬಂಧಿ ಜಯದ್ರಥನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದು ಕೃಷ್ಣ. ಅರ್ಜುನನು ತನ್ನ ಧ್ವನಿಯಲ್ಲಿ ಮಂದವಾಗಿ ಮತ್ತು ಸ್ಥಿರವಾಗಿ ಹೇಳಿದನು, ಜಯದ್ರಥನನ್ನು ನ್ಯಾಯಕ್ಕೆ ಒಳಪಡಿಸುವವರೆಗೆ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ನಾನು ಸತ್ಯದಿಂದ ಪ್ರತಿಜ್ಞೆ ಮಾಡುತ್ತೇನೆ. ಧೃತರಾಷ್ಟ್ರ ಸೇನೆಯ ಈ ಆಳಿರೋಧರು ಅಸಾಧಾರಣವೆಂದು ತೋರುತ್ತದೆ, ಆದರೆ ನಾನು ನಿಮಗೆ ಭರವಸೆ ನೀಡುತ್ತೇನೆ, ಅವರ ಸಂಯೋಜಿತ ಶಕ್ತಿ ನನಗೆ ಯಾವುದೇ ಹೋಲಿಕೆ ಇಲ್ಲ. ದೃಢ ನಿಶ್ಚಯದಿಂದ ಮಿಲುಗುತ್ತಿರುವ ಅವನ ಕಣ್ಣುಗಳು ನಾಳೆ ದ್ರೋಣ ಮತ್ತು ಅವನೆಲ್ಲ ಸೈನಿಕರ ದೃಷ್ಟಿಯಲ್ಲಿ ನಾನು ಜಯದ್ರಥನ ತಲೆಯನ್ನು ಅದರ ಹೆಗಲ ಮೇಲೆ ಬೀಳಿಸುತ್ತೇನೆ. ದೇವರುಗಳೇ ನನ್ನ ಪರಾಕ್ರಮದಿಂದ ನಡುಗುತ್ತಾರೆ. ಅವನು ಮಾತನಾಡುತ್ತಿದ್ದಂತೆ ಅರ್ಜುನನ ಮಾತುಗಳು ಹೆಚ್ಚು ಉತ್ಸಾಹಭರಿತವಾದವು. ಅವನ ಧ್ವನಿಯು ಭಾವೋದ್ರೇಕದಿಂದ ಮೇಲೇರಿತು. ಸಿದ್ಧರು, ರುದ್ರರು, ವಾಸುಗಳು ಮತ್ತು ಸ್ವತಃ ಇಂದ್ರನು ಕೂಡ ಜಯದ್ರಥನ ಸಹಾಯಕ್ಕೆ ಬಂದರೆ ನಾನು ಅವನನ್ನು ಸೋಲಿಸುತ್ತಿದ್ದೆ. ನನ್ನ ಗಾಂಧೀವ ಬಿಲ್ಲು ಒಂದು ಆಕಾಶವಾದ್ಯವಾಗಿದ್ದು ದೇವರುಗಳ ಶಕ್ತಿಯಿಂದ ತುಂಬಿದೆ. ನಾನು ಅದರ ಒಡೆಯನಾಗಿದ್ದೇನೆ ಮತ್ತು ನನ್ನ ದಾರಿಯಲ್ಲಿ ಯಾರೂ ನಿಲ್ಲಲು ಸಾಧ್ಯವಿಲ್ಲ. ಕೃಷ್ಣನು ಅವನ ಮಾತುಗಳನ್ನು ಗಮನವಿಟ್ಟು ಆಲಿಸಿದನು. ಅವನ ಅಭಿವ್ಯಕ್ತಿ ಓದಲು ಅಸಾಧ್ಯವಾಗಿತ್ತು. ಆದರೆ ಅರ್ಜುನನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ಅಜಾಗರೂಕತೆಯ ನೋಟವನ್ನು ತೆಗೆದುಕೊಂಡವು. ಅವನು ಕೇವಲ ಕರ್ತವ್ಯ ಅಥವಾ ಗೌರವಕ್ಕಿಂತ ಹೆಚ್ಚಾಗಿ ಪ್ರೇರೇಪಿಸಲ್ಪಟ್ಟಿದ್ದಾನೆ ಎಂಬ ಭಾವನೆ, ಅವನು ಹರಿಯುವ ರಕ್ತಪಾತದ ಬಗ್ಗೆ, ತನ್ನ ಬಾಣಗಳಿಂದ ಕಡಿದು ಹೋದ ರಾಜರ ತಲೆಗಳ ಬಗ್ಗೆ ಮತ್ತು ಜಯದ್ರಥನ ಕುಟುಂಬಕ್ಕೆ ಸಂಭವಿಸಲಿರುವ ದುಃಖದ ಬಗ್ಗೆ ಮಾತನಾಡಿದನು. ಸಂಜಯನು ದೂರದಿಂದ ನೋಡುತ್ತಿದ್ದನು. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಅರ್ಜುನನ ಮೇಲೆ ಕೇಂದ್ರೀಕೃತವಾಗಿದ್ದವು. ಅವನು ತನ್ನ ಜೀವಿತಾವಧಿಯಲ್ಲಿ ಅನೇಕ ಯುದ್ಧಗಳನ್ನು ನೋಡಿದ್ದನು, ಆದರೆ ಈ ರೀತಿಯ ಯುದ್ಧವನ್ನು ಎಂದಿಗೂ ನೋಡಿರಲಿಲ್ಲ. ಅರ್ಜುನನ ಮಾತುಗಳಲ್ಲಿ ಮೂಲಭೂತವಾದದ್ದು ಬಹುತೇಕ ಪ್ರಾಣಿಜನ್ಯವಾದದ್ದು. ಅವನು ತನ್ನೊಳಗೆ ಆಳವಾದ ಕೋಪ ಮತ್ತು ದೃಢನಿಶ್ಚಯದ ಬಾವಿಯನ್ನು ಸ್ಪರ್ಶಿಸುತ್ತಿದ್ದಾನೆ ಎಂಬ ಭಾವನೆ ಇತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಯುದ್ಧಭೂಮಿಯನ್ನು ಕತ್ತಲಲ್ಲಿ ಮುಳುಗಿಸಿದಾಗ ಅರ್ಜುನನ ಮಾತುಗಳು ಕೊನೆಗೂ ಕೊನೆಗೊಂಡವು. ಅವನು ಮೌನವಾದನು. ಅವನ ಎದೆಯು ಭಾವೋದ್ರೇಕದಿಂದ ಉಬ್ಬಿಕೊಂಡಿತು. ಕೃಷ್ಣನು ಅವನ ಪಕ್ಕದಲ್ಲಿ ಕುಳಿತನು. ಅವನ ಕಣ್ಣುಗಳು ಶಾಂತವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಕೃಷ್ಣೇ, ಇಬ್ಬರು ವ್ಯಕ್ತಿಗಳು ಬೇರೆಯಾಗುವುದನ್ನು ನೋಡುತ್ತಿರುವಾಗಲೇ ಸಂಜಯನು ತನ್ನ ತಲೆಯನ್ನೇ ಒತ್ತಿಕೊಂಡನು. ನಾಳೆ ಬೇರೆ ಯಾವುದೇ ದಿನಕ್ಕಿಂತ ಭಿನ್ನವಾದ ದಿನವಾಗಿರುತ್ತದೆ. ಇದು ಇತಿಹಾಸದ ಹಾದಿಯನ್ನು ರೂಪಿಸುತ್ತದೆ ಮತ್ತು ಪಾಂಡವರು ಮತ್ತು ಕೌರವರ ಹಳೆಬರಹವನ್ನು ಶಾಶ್ವತವಾಗಿ ಮುಚ್ಚುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆ ರಾತ್ರಿ ಎಚ್ಚರವಾಗಿದ್ದ ವಾಸುದೇವ ಮತ್ತು ಅರ್ಜುನರ ಹೃದಯಗಳು ದುಃಖದಿಂದ ಭಾರವಾಗಿದ್ದವು. ಆ ಇಬ್ಬರು ಯೋಧರೊಳಗೆ ಉರಿಯುತ್ತಿದ್ದ ಕೋಪವನ್ನು ಅರಿತ ದೇವತೆಗಳು ಸ್ವತಃ ಚಿಂತಿತರಾಗಿದ್ದರು. ಸಂಜಯನು ಅವರ ಮೇಲೆ ತನ್ನ ಕಣ್ಣುಗಳನ್ನು ಅಗಲಿಸಿ ಚಿಂತೆಯಿಂದ ನೋಡುತ್ತಿದ್ದನು. ಕತ್ತಲೆಯು ಗಾಢವಾಗುತ್ತಿದ್ದಂತೆ ತೀವ್ರವಾದ ಗಾಳಿ ಬೀಸಲು ಪ್ರಾರಂಭಿಸಿತು. ಅದರ ಒಣ ಪಿಸುಗುಟ್ಟುವಿಕೆಯು ಅಶುಭ ಎಚ್ಚರಿಕೆಯನ್ನು ಹೊತ್ತಿತ್ತು. ಸೂರ್ಯನ ತಟ್ಟೆಯನ್ನು ತಲೆಯಿಲ್ಲದ ಕಾಂಡ ಮತ್ತು ಗದೆಯಿಂದ ಮುಚ್ಚಲಾಗಿತ್ತು. ಅವರ ಉಪಸ್ಥಿತಿಯು ದೊಡ್ಡ ವಿಪತ್ತನ್ನು ಮುನ್ಸೂಚಿಸುತ್ತಿತ್ತು. ಆಕಾಶವು ಮೋಡರಹಿತವಾಗಿದ್ದರೂ ಗಾಳಿಯಲ್ಲಿ ಗುಡುಗು ಬೀಸುತ್ತಿತ್ತು. ಮಿಂಚಿದ ಹೊಳಪಿನಿಂದ ಸ್ಥಗಿತಗೊಂಡಿತು. ಅದು ದುರುದ್ದೇಶದಿಂದ ನೃತ್ಯ ಮಾಡುವಂತೆ ತೋರುತ್ತಿತ್ತು. ಭೂಮಿಯೇ ನಡುಗುತ್ತಿತ್ತು.
ಅದರ ಪರ್ವತಗಳು, ನೀರುಗಳು ಮತ್ತು ಕಾಡುಗಳು ಒಗ್ಗಟ್ಟಿನಿಂದ ಅಲುಗಾಡುತ್ತಿದ್ದವು. ಸಮುದ್ರಗಳು ಅಭೂತಪೂರ್ವವಾದ ಉಗ್ರತೆಯಿಂದ ಅಲುಗಾಡುತ್ತಿದ್ದವು. ಅವುಗಳ ಅಲೆಗಳು ಯಾವುದೋ ಕಾಣದ ಶಕ್ತಿಯಿಂದ ಕರೆಯಲ್ಪಟ್ಟಂತೆ ತೀರಕ್ಕೆ ಅಪ್ಪಳಿಸುತ್ತಿದ್ದವು. ನದಿಗಳು ತಮ್ಮ ನೈಸರ್ಗಿಕ ಮಾರ್ಗವನ್ನು ಧಿಕ್ಕರಿಸುತ್ತಾ ಹಿಂದಕ್ಕೆ ಹರಿಯುತ್ತಿದ್ದವು. ಆದರೆ ಯುದ್ಧಭೂಮಿಯಲ್ಲಿನ ಪ್ರಾಣಿಗಳು ತಮ್ಮ ಮೂತ್ರಕೋಶಗಳು ಮತ್ತು ಕರುಳನ್ನು ಅಲುಗಾಡಿಸುವಾಗ ದುಃಖದಿಂದ ಕೂಗುತ್ತಿದ್ದವು. ಶಕುನಗಳು ಸ್ಪಷ್ಟವಾಗಿದ್ದವರ ಒಂದು ದೊಡ್ಡ ಯುದ್ಧವು ಹತ್ತಿರದಲ್ಲಿದೆ. ಅದು ಪ್ರಪಂಚದ ಅಡಿಪಾಯವನ್ನು ಅಲುಗಾಡಿಸುತ್ತದೆ. ದುರ್ಯೋಧನನ ಸೈನ್ಯದ ಯೋಧರು ಭಯದಿಂದ ನಡುಗಿದರು. ಅವರ ಹೃದಯಗಳು ಮುನ್ಸೂಚನೆಯಿಂದ ಭಾರವಾಗಿದ್ದವು. ಅವರಲ್ಲಿ ಕೃಷ್ಣನ ಕಡೆಗೆ ತಿರುಗಿ ತನ್ನ ಸಹೋದರಿ ಸುಭದ್ರಾ ಮತ್ತು ಸೊಸೆಯನ್ನು ಸಾಂತ್ವನ ಮಾಡಲು ಹೇಳಿದ ಪಕ್ಷಾಸನದ ಪ್ರಬಲ ಮಗನೂ ಇದ್ದನು. ದುಃಖದಿಂದ ಭಾರವಾದ ಅವನ ಹೃದಯವಾದ ವಾಸುದೇವನು ಅರ್ಜುನನ ವಾಸಸ್ಥಾನಕ್ಕೆ ತೆರಳಿದಾಗ ಅಲ್ಲಿ ಅವನ ಸಹೋದರಿ ಮತ್ತು ಸೊಸೆ ತಮ್ಮ ಬಿದ್ದ ಮಗನಿಗಾಗಿ ದುಃಖಿಸುತ್ತಿರುವುದನ್ನು ಕಂಡನು. ಅವರು ಸೌಮ್ಯವಾದ ನಗುವಿನೊಂದಿಗೆ ಅವರ ಬಳಿಗೆ ಬಂದರು. ಅವರ ಪದಗಳು ಅವರ ಗಾಯಗೊಂಡ ಹೃದಯಗಳನ್ನು ಶಮನಗೊಳಿಸಲು ಮುಲಾಮುಗಳಂತೆ ಸುರಿಯುತ್ತಿದ್ದುವು. ಋಣಿಷಾ ಜನಾಂಗದ ಮಹಿಳೆಯರೇ, ನಿಮ್ಮ ಮಗನಿಗಾಗಿ ದುಃಖಿಸಬೇಡಿ. ಎಲ್ಲಾ ಜೀವಿಗಳು ಸಮಯದ ಚಕ್ರದಿಂದ ಬಂಧಿಸಲ್ಪಟ್ಟಿವೆ. ಯುದ್ಧ ಭೂಮಿಯಲ್ಲಿ ಸಾವನ್ನು ಎದುರಿಸುವುದು ವೀರನ ಅದೃಷ್ಟವಷ್ಟೇ. ನಿಮ್ಮ ಮಗನು ದೊಡ್ಡ ವಿಜಯವನ್ನು ಸಾಧಿಸಿದ್ದಾನೆ. ಅವನು ಲೆಕ್ಕವಿಲ್ಲದಷ್ಟು ವೈರಿಗಳನ್ನು ಸೋಲಿಸಿ ಹಳೆಯ ವೀರರಲ್ಲಿ ತನ್ನ ಸ್ಥಾನವನ್ನು ಗಳಿಸಿದ್ದಾನೆ ಎಂದು ಅವನು ಹೇಳಿದರು. ಯೋಧರು ತಪಸ್ಸು, ಆತ್ಮನಿಯಂತ್ರಣ ಮತ್ತು ಬುದ್ಧಿವಂತಿಕೆಯ ಮೂಲಕ ತಮ್ಮ ಅಂತಿಮ ಗುರಿಯನ್ನು ಸಾಧಿಸುವ ನೀತಿವಂತ ಮಾರ್ಗದ ಬಗ್ಗೆ ವಾಸುದೇವ ಮಾತನಾಡಿದರು. ಸುಭದ್ರೆಯ ಮಗನು ಅತ್ಯುನ್ನತ ರಾಜ್ಯವನ್ನು ತಲುಪಿದ್ದಾನೆ ಎಂದು ಆತ ಸುಭದ್ರಾಗೆ ಭರವಸೆ ನೀಡಿದರು. ಇದು ಸದ್ಗುಣದ ಜೀವನವನ್ನು ನಡೆಸಿದವರಿಗೆ ಮೀಸಲಾಗಿದೆ. ಅವನು ಮಾತನಾಡುವಾಗ ಅವನ ಮಾತುಗಳು ದುಃಖಿತ ಮಹಿಳೆಯರ ಸುತ್ತಲೂ ಸಾಂತ್ವನವನ್ನು ಮೂಡಿಸಿದವು. ಆದರೆ ವಾಸುದೇವನ ಕಣ್ಣುಗಳು ಉಕ್ಕಿನ ಮಿನುಗುವಿಕೆಯನ್ನು ಹೊಂದಿದ್ದವು. ಅವನೊಳಗೆ ಉರಿಯುತ್ತಿದ್ದ ತೀವ್ರವಾದ ದೃಢನಿಶ್ಚಯದ ಸುಳಿವು. ಏಕೆಂದರೆ ದುರ್ಯೋಧನನು ತನ್ನ ಕ್ರಿಯೆಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ನಾಳೆ ಸಿಂಧು ರಾಜನ ತಲೆ ಸಾಮಂತಪಂಚಕ್ನ ಹೊರವಲಯದಲ್ಲಿ ಸುತ್ತುತ್ತದೆ. ರಾತ್ರಿಯು ಕಳೆದು ಹೋಯಿತು. ಅದರ ಕತ್ತಲೆಯು ಬೆಳಗಿನ ಭರವಸೆಯಿಂದ ಬೆಳಗಿತು. ವಸುದೇವನ ಮಾತುಗಳು ಸುಭದ್ರಾ ಮತ್ತು ಅವಳ ಸೊಸೆಯ ದುಃಖವನ್ನು ಶಮನಗೊಳಿಸಿದವು. ಆದರೆ ಶಕುನಗಳು ಉಳಿದ ದೊಡ್ಡ ಯುದ್ಧವು ಹತ್ತಿರದಲ್ಲಿದೆ ಎಂಬುದನ್ನು ನೆನಪಿಸುತ್ತದೆ. ಸೂರ್ಯನು ಮುಳುಗಿದ್ದು ಋಷಿಗಳ ನೆನಪುಗಳಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟ ದಿನವಾಗಿತ್ತು. ದುಃಖ ಮತ್ತು ದುಃಖದ ನಡುವೆ ಸುಭದ್ರಾ ತನ್ನ ಪ್ರೀತಿಯ ಮಗ ಅಭಿಮನ್ಯುವಿನ ಮುಂದೆ ನಿಂತಳು. ಅವನ ನಿರ್ಜೀವ ದೇಹವು ಅವಳ ಮುಂದೆ ಬಿದ್ದಿತು. ಅವಳು ದುಃಖದಿಂದ ಮುಳುಗಿದಳು. ಒಮ್ಮೆ ನೀಲಿ ಕಮಲದಂತೆ ಹೊಳೆಯುತ್ತಿದ್ದ ಮುಖವನ್ನು ನೋಡುವಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನನ್ನ ಮಗು, ನೀನು ಇಷ್ಟು ಬೇಗ ನನ್ನಿಂದ ಹೇಗೆ ದೂರ ಹೋಗಬಲ್ಲೆ? ಯುದ್ಧದಲ್ಲಿ ನಿನ್ನ ಪರಾಕ್ರಮವು ಸಾಟಿಯಿಲ್ಲದ್ದಾಗಿತ್ತು ಮತ್ತು ನಿನ್ನ ಶೌರ್ಯವು ನಿನ್ನ ತಂದೆಯ ಪ್ರತಿಬಿಂಬವಾಗಿತ್ತು. ನೀನು ಯುದ್ಧದ ಮೈದಾನದಲ್ಲಿ ಬೀಳುವೆ ಎಂದು ಅದೃಷ್ಟವು ಏಕೆ ತೀರ್ಪು ನೀಡಿತು? ಅವರು ಹಂಚಿಕೊಂಡ ಅನೇಕ ನೆನಪುಗಳನ್ನು ನೆನಪಿಸಿಕೊಳ್ಳುವಾಗ ಅವಳ ಧ್ವನಿ ನಡುಗಿ ನಗು, ಕಣ್ಣೀರು ಮತ್ತು ಲೆಕ್ಕವಿಲ್ಲದಷ್ಟು ಸಂತೋಷದ ಕ್ಷಣಗಳು. ಸುಭದ್ರಳ ವಿಲಾಪಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಅವಳ ಮಾತುಗಳು ಅವುಗಳನ್ನು ಕೇಳಿದ ಎಲ್ಲರ ಹೃದಯಕ್ಕೂ ಕಾಟಾರಿಯಂತೆ ಇದ್ದವು. ವಿರಾಟರ ಮಗಳು ಉತ್ತರಳೊಂದಿಗೆ ಪಾಂಚಾಲದ ರಾಜಕುಮಾರಿ ದ್ರೌಪದಿ ಸುಭದ್ರಳ ದುಃಖದಲ್ಲಿ ಅವಳೊಂದಿಗೆ ಸೇರಲು ಧಾವಿಸಿದಳು. ಅವರು ಒಟ್ಟಾಗಿ ಅಳುತ್ತಿದ್ದರು ಮತ್ತು ಅಳುತ್ತಿದ್ದರು. ಅವರ ದುಃಖ ಎಷ್ಟು ತೀವ್ರವಾಗಿತ್ತೆಂದರೆ ಕಾರಣವೇ ಅವರನ್ನು ತೊರೆದಿದೆ.
ಎಂದು ತೋರುತ್ತಿತ್ತು. ಅಷ್ಟರಲ್ಲಿ ಕಮಲದ ಕಣ್ಣಿನ ಕೃಷ್ಣನು ಆ ಸ್ಥಳದಲ್ಲಿ ಕಾಣಿಸಿಕೊಂಡನು. ಅವನ ಮುಖವು ಆಳವಾದ ಚಿಂತೆಯಿಂದ ಕೆತ್ತಲ್ಪಟ್ಟಿತ್ತು. ಅವನು ನೀರಿನ ಪಾತ್ರೆಯೊಂದಿಗೆ ಸಿದ್ಧನಾಗಿ ನಿಂತನು. ದುಃಖದಿಂದ ಮೂರ್ಛೆ ಹೋಗಿದ್ದ ಸುಭದ್ರೆಯನ್ನು ಪುನರುಜ್ಜೀವನಗೊಳಿಸಲು ಸಿದ್ಧನಾಗಿದ್ದನು. ಅವನು ಅವಳ ಮೇಲೆ ನೀರನ್ನು ಚಿಮುಕಿಸುತ್ತಿದ್ದಾಗ ಅವನ ಮಾತುಗಳು ಅವಳ ಗಾಯಗೊಂಡ ಹೃದಯಕ್ಕೆ ಮುಲಾವು ಇದ್ದವು. ದುಃಖಿಸಬೇಡಿ, ಓ ಸುಭದ್ರಾ, ಅವರು ನಿಧಾನವಾಗಿ ಹೇಳಿದರು. ಅಭಿಮನ್ಯು ಅತ್ಯಂತ ಶ್ಲಾಘನೀಯ ಗುರಿಯನ್ನು ಸಾಧಿಸಿದ್ದಾನೆ. ಇದನ್ನು ನಾವೆಲ್ಲರೂ ಈ ಯುದ್ಧದಲ್ಲಿ ಸಾಧಿಸಲು ಬಯಸುತ್ತೇವೆ. ಅವರ ಉದಾಹರಣೆಯನ್ನು ಅನುಕರಿಸಲು ಮತ್ತು ಅದೇ ಭವ್ಯವಾದ ಅಂತ್ಯವನ್ನು ಪಡೆಯಲು ಪ್ರಯತ್ನಿಸೋಣ. ಅವರ ಮಾತುಗಳು ದುಃಖಿತ ತಾಯಿಗೆ ಸ್ವಲ್ಪ ಸಾಂತ್ವನವನ್ನು ತಂದವು ಮತ್ತು ಕೃಷ್ಣನ ಉಪಸ್ಥಿತಿಯು ಅವರೊಳಗೆ ಉಲ್ಬಣಗೊಳ್ಳುತ್ತಿದ್ದ ಬಿರುಸಿನ ಭಾವನೆಗಳನ್ನು ಶಾಂತಗೊಳಿಸಿದಂತೆ ತೋರುತ್ತಿತ್ತು. ಸುಭದ್ರನು ಸಮಾಧಾನಗೊಂಡಾಗ ದ್ರೌಪದಿ ಮತ್ತು ಉತ್ತರ ಕೂಡ ಕೃಷ್ಣನ ಮಾತುಗಳಲ್ಲಿ ಸ್ವಲ್ಪ ಶಾಂತಿಯನ್ನು ಕಂಡುಕೊಂಡರು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ವ್ಯಕ್ತಿಯು ಪಾರ್ಥನ ಬದಿಗೆ ಮರಳಿದನು. ಅವನ ಕೆಲಸವನ್ನು ಕ್ಷಣಾರ್ಧದಲ್ಲಿ ಮಾಡಿದನು. ಅವನ ಸುತ್ತಲೂ ನೆರೆದಿದ್ದ ರಾಜರು ಮತ್ತು ಸ್ನೇಹಿತರು ಅರ್ಜುನನ ಗುಡಾರದ ಒಳಗಿನ ಕೋಣೆಯನ್ನು ಪ್ರವೇಶಿಸಿದಾಗ ಅವನಿಗೆ ನಮಸ್ಕರಿಸಿದರು. ಅವರ ಮುಖಗಳು ದುಃಖದಿಂದ ಕೂಡಿದವು, ಆದರೆ ದೃಢನಿಶ್ಚಯದ ಭಾವವನ್ನು ಹೊಂದಿದ್ದವು. ಆ ಕ್ಷಣದಲ್ಲಿ ಆ ದುಃಖ ಮತ್ತು ದುಃಖದ ನಡುವೆ ಒಂದು ಭರವಸೆಯ ಮಿನುಗುವಿಕೆ ಇತ್ತು. ಅಭಿಮನ್ಯುವಿನ ತ್ಯಾಗವು ವ್ಯರ್ಥವಾಗುವುದಿಲ್ಲ ಎಂಬ ಭರವಸೆ. ಅವನ ಮರಣವು ಅವರ ಒಡನಾಡಿಗಳಿಗೆ ಶ್ರೇಷ್ಠತೆಗಾಗಿ ಹೋರಾಡಲು, ಅವನ ಶೌರ್ಯ ಮತ್ತು ನಿಸ್ವಾರ್ಥತೆಯನ್ನು ಅನುಕರಿಸಲು ಪ್ರೇರೇಪಿಸುತ್ತದೆ. ಆದ್ದರಿಂದ ಯುದ್ಧಭೂಮಿಯ ಮೇಲೆ ರಾತ್ರಿ ಬೀಳುತ್ತಿದ್ದಂತೆ ಋಷಿಗಳು ಮತ್ತು ಅವರ ಮಿತ್ರರು ತಮ್ಮ ಕಾರಣಕ್ಕಾಗಿ ತನ್ನ ಪ್ರಾಣವನ್ನು ನೀಡಿದ ಯುವ ಯೋಧನ ನೆನಪಿನಿಂದ ಪ್ರೇರೇಪಿಸಲ್ಪಟ್ಟ ಹೋರಾಟವನ್ನು ಮುಂದುವರಿಸಲು ಪ್ರತಿಜ್ಞೆ ಮಾಡಿದರು. ಯುದ್ಧಕ್ಕೆ ತಯಾರಿ ನಡೆಸುತ್ತಿರುವ ಯೋಧರ ಗದ್ದಲದ ಚಟುವಟಿಕೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದ ಸೂರ್ಯನು ಪಾಂಡವ ಶಿಬಿರದಲ್ಲಿ ಮುಳುಗಿ ಹೋಗಿದ್ದನು. ಕಮಲದ ದಳಗಳಂತಹ ಕಣ್ಣುಗಳನ್ನು ಹೊಂದಿದ್ದ ಭಗವಾನ್ ಕೃಷ್ಣನು ತನ್ನ ಸೋದರ ಸಂಬಂಧಿ ಮತ್ತು ಸ್ನೇಹಿತ ಅರ್ಜುನನ ಭವ್ಯವಾದ ಮಹಡಿಯಲ್ಲಿ ನಿಂತನು. ಸೌಮ್ಯವಾದ ನರುವಿನೊಂದಿಗೆ ಅವನು ಹೂಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಲ್ಪಟ್ಟ ಕುಶ ಬ್ಲೇಡ್ಗಳ ಸೊಗಸಾದ ಹಾಸಿಗೆಯನ್ನು ಸಮತಟ್ಟಾದ ನೆಲದ ಮೇಲೆ ಹರಡಿದನು. ಕೃಷ್ಣನು ನೀರನ್ನು ಸ್ಪರ್ಶಿಸುತ್ತಿದ್ದಂತೆ ಗಾಳಿಯು ಹುರಿದ ಭತ್ರದ ಸಿಹಿ ಪರಿಮಳದಿಂದ ತುಂಬಿತ್ತು. ಮೂರು ಕಣ್ಣಿನ ಮಹಾದೇವನಿಗೆ ರಾತ್ರಿಯ ಯಜ್ಞಕ್ಕೆ ತಯಾರಿ ನಡೆಸುತ್ತಿದ್ದನು. ಅರ್ಜುನನು ಅವನೊಂದಿಗೆ ಸೇರಿಕೊಂಡಾಗ ಸೌಮ್ಯ ಪರಿಚಾರಕರು ದೇವರಿಗೆ ಸಾಂಪ್ರದಾಯಿಕ ಅರ್ಪಣೆಯನ್ನು ತಂದರು. ಹರ್ಷಚಿತ್ರದಿಂದ ಅರ್ಜುನನು ಉಡುಗೊರೆಯನ್ನು ಉಡುಗೊರೆಯಾಗಿ ನೀಡಿದನು ಮತ್ತು ಭಗವಾನ್ ಕೃಷ್ಣನು ಮಂದವಾಗಿ ಮುಗುಳ್ನಕ್ಕನು. ಅವನ ಕಣ್ಣುಗಳು ದಯೆಯಿಂದ ಮಿನುಗುತ್ತಿದ್ದವು. ಓ ಪಾರ್ಥ, ನೀನು ಆಶೀರ್ವದಿಸಲಿ, ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಅವನು ಹೇಳಿದನು. ಹೀಗೆ ಇಬ್ಬರು ಸ್ನೇಹಿತರು ಬೇರೆಯಾದರು. ಅವರ ಬಂಧವು ಹಿಂದೆಂದಿಗಿಂತಲೂ ಬಲವಾಯಿತು. ಕೃಷ್ಣನು ತನ್ನ ಬಿಳಿ ಹಾಸಿಗೆಯ ಮೇಲೆ ಮಲಗಿದನು. ಅರ್ಜುನನ ದುಃಖ ಮತ್ತು ಆತಂಕವನ್ನು ಹೇಗೆ ಹೋಗಲಾಡಿಸಬೇಕು ಎಂಬ ಆಲೋಚನೆಗಳೊಂದಿಗೆ ಅವನ ಮನಸ್ಸು ಓಡುತ್ತಿತ್ತು. ತನ್ನ ಕಮಲದಳದ ಕಣ್ಣುಗಳಿಗೆ ಹೆಸರುವಾಸಿಯಾದ ಪ್ರಸಿದ್ಧ ವ್ಯಕ್ತಿಯು ಅರ್ಜುನನ ಪರಾಕ್ರಮ ಮತ್ತು ವೈಭವವನ್ನು ಹೆಚ್ಚಿಸಲು ವಿವಿಧ ವಿಧಾನಗಳನ್ನು ಯೋಚಿಸಿದನು. ಎಲ್ಲರ ಪರಮ ಪ್ರಭುವಾದ ವಿಷ್ಣುವಾಗಿ ಅವನು ಯೋಗ ಮತ್ತು ಧ್ಯಾನದಲ್ಲಿ ಮುಳುಗಿದನು. ಅವನ ಆತ್ಮವು ಭಕ್ತಿಯ ಆಳವಾದ ಭಾವದಿಂದ ಆಹುತವಾಗಿತ್ತು. ಆದರೆ ಆ ರಾತ್ರಿ ಪಾಂಡವರ ಶಿಬಿರದಲ್ಲಿ ಯಾರೂ ನಿದ್ದೆ ಮಾಡಲಿಲ್ಲ. ಸೂರ್ಯ ಮುಳುಗುವ ಮೊದಲು ಜಯದ್ರಥನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದ ಗಾಂಧೀವನ ಉನ್ನತ ಆತ್ಮದ ಕ್ಷೇತ್ರರಕ್ಷಕ ಅರ್ಜುನನ ಬಗ್ಗೆ ಅವರು ಯೋಚಿಸುತ್ತಿದ್ದಂತೆ ಪ್ರತಿಯೊಬ್ಬರೂ ಎಚ್ಚರಗೊಂಡರು. ಸಿಂಧು ರಾಜನ ಶಕ್ತಿ ಮತ್ತು
ಅವನ ವಿರುದ್ಧ ಸಜ್ಜುಗೊಂಡಿದ್ದ ಅಸಂಖ್ಯಾತ ಪಡೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವನು ತನ್ನ ಪ್ರತಿಜ್ಞೆಯನ್ನು ಹೇಗೆ ಪೂರೈಸುತ್ತಾನೆ ಎಂದು ಅವರು ಆಶ್ಚರ್ಯಪಟ್ಟು ಜನಾದನ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡು ಪಾರ್ಥನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡನು. ಅವನು ತನ್ನ ಸಾರಥಿಯಾದ ದಾರೂಕನನ್ನು ಉದ್ದೇಶಿಸಿ, ಅರ್ಜುನನು ತನ್ನ ಮಗನ ಸಾವಿಗೆ ದುಃಖಿತನಾಗಿ ಪ್ರತಿಜ್ಞೆ ಮಾಡಿದ್ದಾನೆ. ಓ ದಾರೂಕ, ನಾಳೆಯ ಸೂರ್ಯ ಮುಳುಗುವ ಮೊದಲು ಅವನು ಜಯದ್ರಥನನ್ನು ಕೊಲ್ಲುತ್ತಾನೆ. ಅರ್ಜುನನ ವೈಫಲ್ಯವನ್ನು ಖಚಿತಪಡಿಸಿಕೊಳ್ಳಲು ದುರ್ಯೋಧನನು ತನ್ನ ಸಲಹೆಗಾರರೊಂದಿಗೆ ಸಮಾಲೋಚಿಸುತ್ತಾನೆ ಎಂದು ಕೃಷ್ಣನಿಗೆ ತಿಳಿದಿತ್ತು. ಆದರೆ ಕೃಷ್ಣನು ದೃಢನಿಶ್ಚಯಿಯಾಗಿದ್ದನು. ಕರ್ಣ ಮತ್ತು ಸುಯೋಧನ ಸೇರಿದಂತೆ ಅರ್ಜುನನ ದಾರಿಯಲ್ಲಿ ನಿಂತ ಎಲ್ಲರನ್ನೂ ಸೋಲಿಸುವ ಪ್ರತಿಜ್ಞೆ ಮಾಡಿದನು. ನಾಳೆ 3 ಲೋಕಗಳು ದೊಡ್ಡ ಯುದ್ಧದಲ್ಲಿ ನನ್ನ ಪರಾಕ್ರಮವನ್ನು ನೋಡಲಿ ಎಂದು ಅವನು ಘೋಷಿಸಿದನು. ನಾಳೆ 1000 ರಾಜರು ಮತ್ತು 100 ರಾಜಕುಮಾರರು ಯುದ್ಧದಿಂದ ಪಲಾಯನ ಮಾಡುತ್ತಾರೆ. ನಾಳೆ ಓ ದಾರುಕ, ನೀನು ನೋಡುವೆ, ಆ ರಾಜರ ಸೈನ್ಯವು ನನ್ನ ಡಿಸ್ಕಸ್ನಿಂದ ಪದಚ್ಯುತಗೊಂಡಿದೆ ಮತ್ತು ಹತ್ತಿಕ್ಕಲ್ಪಟ್ಟಿದೆ. ಕೃಷ್ಣನ ಮಾತುಗಳು ಅರ್ಜುನ ಅವರ ಸೋದರ ಸಂಬಂಧಿ ಮತ್ತು ಸ್ನೇಹಿತನ ಬಗೆಗಿನ ಆಳವಾದ ಭಕ್ತಿಯಿಂದ ತುಂಬಿದವು. ಪಾಂಡವರ ಭವಿಷ್ಯವು ಅರ್ಜುನನ ಹೆಗಲ ಮೇಲೆ ನಿಂತಿದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅವರ ವಿಜಯವನ್ನು ಖಚಿತಪಡಿಸಿಕೊಳ್ಳಲು ಅವನು ದೃಢನಿಶ್ಚಯವನ್ನು ಹೊಂದಿದ್ದನು. ರಾತ್ರಿ ಕಳೆದಂತೆ ಕೃಷ್ಣನು ತನ್ನ ಚಾರಣವನ್ನು ಸಿದ್ಧಪಡಿಸುವಂತೆ ದಾರುಕನಿಗೆ ಸೂಚನೆ ನೀಡಿದನು. ಅವನ ದುಃಖಿತ ಆಲೋಚನೆಗಳ ನಡುವೆ ಕುಂತಿಯ ಮಗ ಧನಂಜಯನು ನಿದ್ರಿಸುತ್ತಿದ್ದನು. ಜಯದ್ರಥನ ಕೈಯಲ್ಲಿ ತನ್ನ ಮಗನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಅವನು ಮಾಡಿದ ಪ್ರತಿಜ್ಞೆಯಿಂದ ಅವನ ಮನಸ್ಸು ಮುಳುಗಿತ್ತು. ಈ ಕರ್ತವ್ಯದಲ್ಲಿ ವಿಫಲವಾಗುವ ಆಲೋಚನೆಯು ಅವನ ಮೇಲೆ ಭಾರೀ ಭಾರವನ್ನು ಬೀರಿತ್ತು. ಅವನು ನಿದ್ದೆ ಮಾಡುವಾಗ ತನ್ನ ಧ್ವಜದ ಮೇಲೆ ಗರುಡನನ್ನು ಹಿಡಿದಿರುವ ಭಗವಾನ್ ಕೇಶವನ್ನು ಕನಸಿನಲ್ಲಿ ಧನಂಜಯನಿಗೆ ಕಾಣಿಸಿಕೊಂಡನು. ಅವನ ನಿದ್ರೆಯಲ್ಲಿಯೂ ಕೃಷ್ಣನ ಮೇಲಿನ ನಾಯಕನ ಪ್ರೀತಿ ಮತ್ತು ಗೌರವವು ಸ್ಪಷ್ಟವಾಗಿತ್ತು ಮತ್ತು ಅವನು ಸಹಜವಾಗಿಯೇ ತನ್ನ ಅತಿಥಿಗೆ ಆಸನವನ್ನು ನೀಡಲು ಎದ್ದು ನಿಂತನು. ಆದಾಗ್ಯೂ ಕೇಶವನ್ನು ತನ್ನ ಆಸನವನ್ನು ತೆಗೆದುಕೊಳ್ಳುವವರೆಗೂ ಅರ್ಜುನನು ಹಿಂಜರಿಯುತ್ತಿದ್ದನು. ಅವನೊಂದಿಗೆ ಸೇರಬೇಕೇ ಎಂದು ಖಚಿತವಾಗಿರಲಿಲ್ಲ. ಪಾರ್ಥನ ಪ್ರಕ್ಷುಬ್ಧತೆಯನ್ನು ಅರಿತ ಕೃಷ್ಣನು ಸಾಂತ್ವನ ಮತ್ತು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಓ ಪಾರ್ಥ, ದುಃಖವು ನಿನ್ನನ್ನು ನೊಂದಲು ಬಿಡಬೇಡ. ಅವರು ಹೇಳಿದನು, ಸಮಯವು ಅಚಲವಾಗಿದೆ ಮತ್ತು ಅದು ಎಲ್ಲಾ ಜೀವಿಗಳನ್ನು ಅವರ ಅನಿವಾರ್ಯ ಅದೃಷ್ಟಕ್ಕೆ ತರುತ್ತದೆ. ನಿಮ್ಮ ಪ್ರತಿಜ್ಞೆಯು ಗಂಭೀರವಾಗಿದ್ದರೂ ನಿಮ್ಮ ದುಃಖದ ಮೂಲವಾಗಿರಬಾರದು. ದುಃಖದಲ್ಲಿ ತೊಡಗುವುದು ಅವನನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅವನನ್ನು ನೋಡಿಕೊಂಡವರಿಗೆ ದುಃಖವನ್ನುಂಟು ಮಾಡುತ್ತದೆ ಎಂದು ಅವನು ಅರ್ಜುನನಿಗೆ ಎಚ್ಚರಿಕೆ ನೀಡಿದನು. ಆದಾಗ್ಯೂ ಧನಂಜಯನು ತನ್ನ ಸಂಕಲ್ಪದಲ್ಲಿ ದೃಢನಿಶ್ಚಯವನ್ನು ಹೊಂದಿದ್ದನು. ನನ್ನ ಪ್ರತಿಜ್ಞೆ ಸ್ಪಷ್ಟವಾಗಿದೆ ಎಂದು ಅವನು ಹೇಳಿದನು. ನಾನು ಜಯದ್ರಥನನ್ನು ಕೊಲ್ಲುತ್ತೇನೆ. ಯಾವುದೇ ಬೆಲೆ ತೆತ್ತರೂ ಧೃತರಾಷ್ಟ್ರರು ಅವನನ್ನು ರಕ್ಷಿಸುತ್ತಾರೆ. ಆದರೆ ನಾನು ಹಿಮ್ಮೆಟ್ಟುವುದಿಲ್ಲ. ಅವನು ಅವರ ಪಡೆಗಳ ಶಕ್ತಿ ಮತ್ತು ಅವರನ್ನು ಸೋಲಿಸುವ ಕಷ್ಟವನ್ನು ವಿವರಿಸಿದನು. ಕೃಷ್ಣನು ಅರ್ಜುನನ ಮಾತುಗಳನ್ನು ಗಮನವಿಟ್ಟು ಕೇಳಿದನು. ನಂತರ ನೀರನ್ನು ಮುಟ್ಟಿದನು ಮತ್ತು ತನ್ನ ಮುಖವನ್ನು ಪೂರ್ವದ ಕಡೆಗೆ ತಿರುಗಿಸಿ ಕುಳಿತನು. ಶಾಂತ ಮತ್ತು ಅಳತೆಯ ಧ್ವನಿಯಲ್ಲಿ ಅವನು ಧನಂಜಯನ ಅದೃಷ್ಟವನ್ನು ಬದಲಾಯಿಸುವ ಪದಗಳನ್ನು ಹೇಳಿದನು. ಪಶುಪತಿ ಎಂದು ಕರೆಯಲ್ಪಡುವ ಒಂದು ಅತ್ಯುನ್ನತ ಶಸ್ತ್ರವಿದೆ. ಅದನ್ನು ಮಹೇಶ್ವರ ದೇವರು ಸಹ ದೈತ್ಯರ ವಿರುದ್ಧ ಚಲಾಯಿಸಿದ್ದನು. ಈಗ ನಿಮಗೆ ನೆನಪಾದರೆ ನೀವು ನಾಳೆ ಜಯದ್ರಥನನ್ನು ಕೊಲ್ಲಲು ಸಾಧ್ಯವಾಗುತ್ತದೆ. ಧನಂಜಯನು ಏಕಾಗ್ರಚಿತ್ತದಿಂದ ಭೂಮಿಯ ಮೇಲೆ ಕುಳಿತು ತನ್ನ ಕೂತುಗಾಗಿ ಗೂಳಿಯೊಂದಿಗೆ ದೇವರಾದ ಭಾವನ ಬಗ್ಗೆ ಯೋಚಿಸಿದನು. ಅವನು ಧ್ಯಾನ ಮಾಡುವಾಗ ಅವನು ಕೃಷ್ಣನೊಂದಿಗೆ ಆಕಾಶದಲ್ಲಿ ಪ್ರಯಾಣಿಸುತ್ತಿರುವಂತೆ ಭಾಸವಾಯಿತು. ಅವರು ಪರ್ವತಗಳ ಮೇಲೆ ಹಾರಿ ಹಿಮಾವತ್ ಮತ್ತು ಮಣಿಮತ್ ಪರ್ವತದ ಪವಿತ್ರ ಪಾದವನ್ನು ತಲುಪಿದರು. ಅಲ್ಲಿ
ಅವರು ಅನೇಕ ಅದ್ಭುತ ದೃಶ್ಯಗಳನ್ನು ನೋಡಿದರು. ಅವರು ಕೆಳಗಿಳಿಯುವಾಗ ಅರ್ಜುನನು ಕಮಲಗಳಿಂದ ಅಲಂಕರಿಸಲ್ಪಟ್ಟ ಸುಂದರವಾದ ಸರೋವರವನ್ನು ಮತ್ತು ನೀರಿನಿಂದ ತುಂಬಿದ ಗಂಗಾ ನದಿಯನ್ನು ನೋಡಿದನು. ಮಂದಾರ ಪರ್ವತಗಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅವನು ಆಗಮಿಸಿದನು. ಅವು ವರ್ಷವಿಡೀ ಹೂಗಳು ಮತ್ತು ಹಣ್ಣುಗಳನ್ನು ಹೊಂದಿರುವ ಮರಗಳಿಂದ ಆವೃತವಾಗಿದ್ದರು. ಕಿನ್ನರರ ಹಾಡುಗಳು ಮತ್ತು ಆಹ್ಲಾದಕರ ವಾರ್ಬಬ್ಲಗಳ ಸಿಹಿ ಟಿಪ್ಪಣಿಗಳಿಂದ ಗಾಳಿಯು ತುಂಬಿತ್ತು. ಕುಶನು ಅರ್ಜುನನನ್ನು ಅತ್ಯುತ್ತಮ ಕಾರಂಜಿಗಳು, ಚಿನ್ನದ ಖನಿಜಗಳು ಮತ್ತು ಚಂದ್ರನ ಕಿರಣಗಳ ವೈಭವದಿಂದ ಅಲಂಕರಿಸಿದ ಸ್ಥಳಕ್ಕೆ ಕರೆದೊಯ್ದನು. ಅವರು ಅನೇಕ ನಗರಗಳು, ಪಟ್ಟಣಗಳು, ಸಮುದ್ರಗಳು ಮತ್ತು ಸಂಪತ್ತಿನ ಗಳಿಗಳನ್ನು ನೋಡಿದರು. ಅಂತಿಮವಾಗಿ ಅವರು ವಿಷುಪದಕ್ಕೆ ಆಗಮಿಸಿದರು. ಅಲ್ಲಿ ಕೃಷ್ಣನು ಭಾವನ ರಕ್ಷಣೆಯನ್ನು ಕೋರಿದ್ದನು. ಪಾಂಡುವಿನ ಮಗನಾದ ಅರ್ಜುನನು ದೈವಿಕ ಕ್ಷೇತ್ರದಲ್ಲಿ ಭವ್ಯವಾದ ಭಗವಾನ್ ಶಿವನ ಮುಂದೆ ನಿಂತು ತನ್ನ ಕಣ್ಣುಗಳನ್ನು ವಿಸ್ಮಯ ಮತ್ತು ಭಯದಿಂದ ಅಗಲಗೊಳಿಸಿದನು. ತನ್ನ ಗುರುತಿಗಾಗಿ ಗೂಳಿ ಹೊಂದಿರುವ ದೇವರು ಪಾರಮಾರ್ಥಿಕ ಶಕ್ತಿಯನ್ನು ಹೊರಹೊಮ್ಮಿಸಿದನು ಮತ್ತು ಅರ್ಜುನನ ನೋಟವು 3 ಕಣ್ಣಿನ ದೇವತೆಯ ಪಕ್ಕದಲ್ಲಿ ಮಲಗಿದ್ದ ವಾಸುದೇವನಿಗೆ ಪ್ರತಿ ರಾತ್ರಿ ಮಾಡುವ ಅರ್ಪಣೆಗಳಿಗೆ ಸೆಳೆಯಲ್ಪಟ್ಟಿತು. ಹರ್ಷಚಿತ್ತದಿಂದ ಆತ್ಮ ಮತ್ತು ಕೈಗಳನ್ನು ಜೋಡಿಸಿದ ಅರ್ಜುನನು ಕೃಷ್ಣ ಮತ್ತು ಶಿವ ಇಬ್ಬರನ್ನೂ ಮಾನಸಿಕವಾಗಿ ಪೂಜಿಸಿದನು ಮತ್ತು ನಂತರ ತನ್ನ ಬಯಕೆಯನ್ನು ಹೇಳಿದನು. ನಾನು ಆಕಾಶದ ಆಯುಧವನ್ನು ಪಡೆಯಲು ಬಯಸುತ್ತೇನೆ. ಶಿವನು ಮುಗುಳ್ನಕ್ಕೂ ತನ್ನ ಕಣ್ಣುಗಳು ದಯೆಯಿಂದ ಮಿನುಗುತ್ತಿದ್ದವು ಮತ್ತು ಸ್ವಾಗತ, ಮನುಷ್ಯರಲ್ಲಿ ಮುಂಚೂಣಿಯಲ್ಲಿರುವವರೇ, ನಿಮ್ಮ ಹೃದಯದ ಬಯಕೆಯನ್ನು ನಾನು ಬಲ್ಲೆ. ನೀವು ಏನನ್ನು ಬಯಸುತ್ತೀರೋ ಅದನ್ನು ನಾನು ನಿಮಗೆ ನೀಡುತ್ತೇನೆ ಎಂದು ಹೇಳಿದನು. ಅಮೃತದಿಂದ ತುಂಬಿದ ಆಕಾಶ ಸರೋವರವು ಅವರ ಸ್ಥಳದಿಂದ ದೂರದಲ್ಲಿಲ್ಲ ಎಂದು ಅವನು ಬಹಿರಂಗಪಡಿಸಿದನು. ಅಲ್ಲಿ ಅವನ ಆಕಾಶದ ಬಿಲ್ಲು ಮತ್ತು ಬಾಣವು ಅಡಗಿದ್ದವು. ಯುದ್ಧದಲ್ಲಿ ದೇವರುಗಳ ಶತ್ರುಗಳನ್ನು ಸೋಲಿಸಲು ಅವನು ಬಳಸಿದ ಉಪಕರಣಗಳು ಇವೇ ಆಗಿದ್ದವು. ನನಗೆ ಬಾಣವನ್ನು ಹಿಡಿದಿರುವ ಆ ಅತ್ಯುತ್ತಮ ಬಿಲ್ಲನ್ನು ತನ್ನಿ ಎಂದು ಶಿವನು ವಾಸುದೇವನಿಗೆ ಆಜ್ಞಾಪಿಸಿದರು. ಕೃಷ್ಣ ಮತ್ತು ಅರ್ಜುನನು ಶಿವನ ಎಲ್ಲಾ ಸೇವಕರೊಂದಿಗೆ ಸರೋವರದ ಕಡೆಗೆ ಹೊರಟರು. ಅವರು ಪ್ರಯಾಣ ಮಾಡುವಾಗ ಅವರು ಸ್ವರ್ಗದ ಅದ್ಭುತಗಳ ಕ್ಷೇತ್ರವನ್ನು ನೋಡಿದರು. ಪ್ರತಿಯೊಂದು ವಸ್ತುವನ್ನು ನೀಡಲು ಸಮರ್ಥವಾದ ಪವಿತ್ರ ಸರೋವರವನ್ನು ನೋಡಿದರು. ಸರೋವರದ ತೀರಕ್ಕೆ ಆಗಮಿಸಿದಾಗ ಅವರು 2 ಹಾವುಗಳನ್ನು ನೋಡಿದರು. 1,000 ತಲೆಗಳೊಂದಿಗೆ ಅದರ ದೇಹವು ಬೆಂಕಿಯಿಂದ ಹೊಳೆಯುತ್ತದೆ ಮತ್ತು ತೀವ್ರವಾದ ಜ್ವಾಲೆಗಳನ್ನು ವಾಂತಿ ಮಾಡುತ್ತದೆ ಮತ್ತು ಇನ್ನೊಂದು ಕತ್ತಲೆಯ ಮೂಲತತ್ವವನ್ನು ರೂಪಿಸುವ ಭಯಾನಕ ಹಾವು. ಅವರು ಈ ಭಯಂಕರ ಜೀವಿಗಳ ಬಳಿಗೆ ಬಂದಾಗ ಕೃಷ್ಣ ಮತ್ತು ಅರ್ಜುನರು ಪೂಜ್ಯಭಾವದಿಂದ ತಮ್ಮ ಕೈಗಳನ್ನು ಜೋಡಿಸಿ ನೀರಿನ ಅಂಚನ್ನು ಮುಟ್ಟಿದರು. ಅವರು ಶಿವನಿಗೆ ತಲೆಬಾಗಿದರು ಮತ್ತು ಪ್ರಾಮಾಣಿಕ ಆತ್ಮಗಳೊಂದಿಗೆ ರುದ್ರನ ವೈಭವವನ್ನು ಶ್ಲಾಘಿಸುತ್ತಾ ವೇದದ 100 ಚರಣಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅವರ ಭಕ್ತಿಯ ಶಕ್ತಿಯು ಆ ಸರ್ಪಗಳೊಳಗೆ ಏನನ್ನಾದರೂ ಜಾಗೃತಗೊಳಿಸಿತು ಮತ್ತು ಅವರು ತಮ್ಮ ಹಾವಿನ ರೂಪಗಳನ್ನು ಚೆಲ್ಲಿದರು. ಶತ್ರುಗಳನ್ನು ಕೊಲ್ಲುವ ಬಿಲ್ಲು ಮತ್ತು ಬಾಣದ ಆಕಾರಗಳನ್ನು ಪಡೆದರು. ಕೃಷ್ಣ ಮತ್ತು ಅರ್ಜುನರು ಈ ದಿವ್ಯವಾದ್ಯಗಳನ್ನು ಹಿಡಿದುಕೊಂಡು ದೊಡ್ಡ ಹೊಳಪಿನಿಂದ ತುಂಬಿಕೊಂಡು ಅವುಗಳನ್ನು ಶಿವನ ಬಳಿಗೆ ಮರಳಿ ತಂದರು. ಶಿವನ ಕಡೆಯಿಂದ ಒಬ್ಬ ಬ್ರಹ್ಮಚಾರಿ ಹೊರಹೊಮ್ಮಿದನು. ಅವನ ಕಂದು ಬಣ್ಣದ ಕಣ್ಣುಗಳು ರಾತ್ರಿಯಲ್ಲಿ ಲ್ಯಾಂಟನ್ಗಳಂತೆ ಹೊಳೆಯುತ್ತಿದ್ದವು. ಅವನು ಅಪಾರ ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದನು. ಅವನ ನೀಲಿ ಗಂಟಲು ಮತ್ತು ತಪಸ್ಸಿನ ಸೆಳವು ಹರಡುವ ಕೆಂಪು ಬೀಗಗಳು ಪೂಜ್ಯ ಹೆಜ್ಜೆಗಳೊಂದಿಗೆ ಬ್ರಹ್ಮಚಾರಿಣಿಯು ಬಿಲ್ಲನ್ನು ಹಿಡಿದುಕೊಂಡು ಅದರ ದಾರದ ಮೇಲೆ ಬಾಣವನ್ನು ಒತ್ತಿದನು. ಅವನು ಅದನ್ನು ಹಿಂದಕ್ಕೆ ಎಳೆಯಲು ಪ್ರಾರಂಭಿಸಿದಾಗ ಅರ್ಜುನನು ಶಿವನ ಪರಿಚಾರಕನಿಂದ ಆಕಾಶದ ಬಿಲ್ಲನ್ನು ಎಳೆಯುವ ಸಂಕೀರ್ಣತೆಗಳನ್ನು ಕಲಿಯುತ್ತಾ ಸೂಕ್ಷ್ಮವಾಗಿ ವೀಕ್ಷಿಸಿದನು. ಬ್ರಹ್ಮಚಾರಿಣಿಯು ನಂತರ ಬಾಣವನ್ನು ಸರೋವರದ ಕಡೆಗೆ ಹಾರಿಸಿದನು ಮತ್ತು ಒಂದು ಕೊನೆಯ ಸನ್ನೆ ಮಾಡಿದನು. ಬಿಲ್ಲನ್ನು ನೀರಿನಲ್ಲಿ ಎಸೆದನು. ಅವನು ತನ್ನ ಮೇಲೆ
ಪ್ರಸನ್ನನಾಗಿದ್ದನೆಂದು ತೃಪ್ತನಾದ ಅರ್ಜುನನು ಕಾಡಿನಲ್ಲಿ ಶಿವನು ನೀಡಿದ ವರವನ್ನು ಮತ್ತು ತನ್ನ ದೈವಿಕ ರೂಪದ ದರ್ಶನವನ್ನು ನೆನಪಿಸಿಕೊಂಡನು. ಈ ಅನುಭವವು ಫಲ ನೀಡಬೇಕೆಂದು ಆತ ಮಾನಸಿಕವಾಗಿ ಬಯಸಿದನು ಮತ್ತು ಇದನ್ನು ಅರ್ಥಮಾಡಿಕೊಂಡನು. ಹಸ್ತಿನಾಪುರ ರಾಜ್ಯದ ಇತರ ರಾತ್ರಿಯಂತೆ ಅದು ಒಂದು ರಾತ್ರಿಯಾರಿತ್ತು. ಆದರೆ ರಾಜ ಯುಧಿಷ್ಠಿರ ಮತ್ತು ಅವನ ಸಹಚರರಿಗೆ ಇದು ವಿಶ್ರಾಂತಿ ಮತ್ತು ವಿರಾಮದ ಸಮಯವಾಗಿತ್ತು. ಅವರು ಕೃಷ್ಣ ಮತ್ತು ದಾರುಕರೊಂದಿಗೆ ಮಾತನಾಡುತ್ತಿದ್ದಾಗ ನಕ್ಷತ್ರಗಳು ಮೇಲೆ ಮಿನುಗುತ್ತಿದ್ದವು. ಅರಮನೆಯ ಮೈದಾನದ ಮೇಲೆ ಸೌಮ್ಯವಾದ ಹೊಳಪನ್ನು ಬೀರಿದವು. ಬೆಳಿಗ್ಗೆ ಏಳುತ್ತಿದ್ದಂತೆ ರಾಜ ಯುಧಿಷ್ಠಿರನು ತನ್ನ ಹಾಸಿಗೆಯಿಂದ ಎದ್ದು ತನ್ನ ಐಷಾರಾಮಿ ಮತ್ತು ದುಬಾರಿ ಹಾಸಿಗೆಯ ಮೇಲೆ ಉತ್ತಮ ರಾತ್ರಿಯ ನಿದ್ರೆಯ ನಂತರ ಉಲ್ಲಾಸ ಮತ್ತು ಪುನರುಜ್ಜೀವನವನ್ನು ಅನುಭವಿಸಿದನು. ಬಿಳಿ ಬಟ್ಟೆ ಧರಿಸಿದ ಅವರ ಸೇವಕರು ಅಂಚು ತುಂಬಿದ ಚಿನ್ನದ ಜಾಡಿಗಳೊಂದಿಗೆ ಅವನ ಬಳಿಗೆ ಬಂದರು. ಅವನ ದೈನಂದಿನ ಸ್ನಾನದಲ್ಲಿ ಅವನಿಗೆ ಸಹಾಯ ಮಾಡಲು ಸಿದ್ಧರಾದರು. ರಾಜನು ತೆಳುವಾದ ಬಟ್ಟೆಯನ್ನು ಧರಿಸಿ ಆರಾಮವಾಗಿ ಕುಳಿತುಕೊಂಡನು. ಅವನ ಬಲವಾದ ಮತ್ತು ಉತ್ತಮ ತರಬೇತಿ ಪಡೆದ ಸೇವಕರು ಪವಿತ್ರ ಮಂತ್ರಗಳಿಂದ ಶುದ್ಧೀಕರಿಸಿದ ಪರಿಮಳಯುಕ್ತ ನೀರಿನಿಂದ ಅವನನ್ನು ತೊಳೆದರು. ರಾಜನು ಸ್ನಾನ ಮಾಡುವಾಗ ಚಂದನದ ಸಿಹಿಯಾದ ಸುವಾಸನೆಯಿಂದ ಗಾಳಿಯು ತುಂಬಿತು. ಅವನ ದೇಹವು ತನ್ನ ಚರ್ಮವನ್ನು ಶಮನಗೊಳಿಸಲು ಔಷಧಿಯ ಗಿಡಮೂಲಿಕೆಗಳಿಂದ ತುಂಬಿದ ನೀರಿನಿಂದ ಉಜ್ಜಲ್ಪಟ್ಟಿತು. ನಂತರ ಅವನು ವಿವಿಧ ವಾಸನೆಯ ಪದಾರ್ಥಗಳಿಂದ ಪರಿಮಳಯುಕ್ತವಾದ ಮತ್ತು ಅವನ ಮುಂದೆ ಸಡಿಲವಾದ ಬಟ್ಟೆಯ ಉದ್ದನೆಯ ತುಂಡಿನಿಂದ ತನ್ನನ್ನು ತಾನೇ ಒಣಗಿಸಿಕೊಂಡನು. ತನ್ನ ದೇಹಕ್ಕೆ ಅತ್ಯುತ್ತಮವಾದ ಶ್ರೀಗಂಧದ ಲೇಪವನ್ನು ಲೇಪಿಸಿ ಹೂವಿನ ಹಾರಗಳನ್ನು ಧರಿಸಿ ಮತ್ತು ಶುದ್ಧವಾದ ನಿಲುವಂಗಿಗಳನ್ನು ಧರಿಸಿ ಪ್ರಬಲ ಶಸ್ತ್ರಸಜ್ಜಿತ ರಾಜನು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿದ್ದನು. ಅವನ ಕೈಗಳು ಪ್ರಾರ್ಥನೆಯಲ್ಲಿ ಒಗ್ಗೂಡಿದವು. ನೀತಿಯ ಮಾರ್ಗವನ್ನು ಅನುಸರಿಸಿ ಅವನು ಮಾನಸಿಕವಾಗಿ ತನ್ನ ಪ್ರಾರ್ಥನೆಗಳನ್ನು ಪಠಿಸಿದನು. ದೈವಿಕ ಆಶೀರ್ವಾದವನ್ನು ಕೋರಿದನು. ಅವನು ತನ್ನ ಕೊಠಡಿಯಿಂದ ಹೊರಬಂದಾಗ ರಾಜರ ಯುಧಿಷ್ಠಿರನು ಎರಡನೇ ಕೋಣೆಯನ್ನು ಪ್ರವೇಶಿಸಿದನು. ಅಲ್ಲಿ ವೇದಗಳ ಬಗ್ಗೆ ಚೆನ್ನಾಗಿ ತಿಳಿದಿರುವ ಮತ್ತು ಅವರ ಅಧ್ಯಯನದಿಂದ ಶುದ್ಧಗೊಂಡ ಬ್ರಾಹ್ಮಣರ ಅನೇಕ ಗೂಳಿಗಳು ಅವನಿಗಾಗಿ ಕಾಯುತ್ತಿದ್ದವು. ಈ ಸೂರ್ಯನ ಆರಾಧಕರು 1000 ಸಂಖ್ಯೆಯಲ್ಲಿದ್ದರು ಮತ್ತು ಅದೇ ವರ್ಗದ ಇನ್ನೂ 8,000 ಜನರು ಈ ಪವಿತ್ರ ಕೂಟದಲ್ಲಿ ಅವರೊಂದಿಗೆ ಸೇರಿಕೊಂಡರು. ರಾಜನು ಬಹಳ ವಿನಮ್ರತೆಯಿಂದ ಈ ಗೌರವಾನ್ವಿತ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಿದನು. ಜೇನುತುಪ್ಪ, ಶುದ್ಧೀಕರಿಸಿದ ಬೆಣ್ಣೆ, ಮಂಗಳಕರ ಹಣ್ಣುಗಳು, ಚಿನ್ನದ ನಿಷ್ಕಾಗಳು, ಆಭರಣಗಳಿಂದ ಅಲಂಕರಿಸಲ್ಪಟ್ಟ 100 ಕುದುರೆಗಳು, ದುಬಾರಿ ನಿಲುವಂಗಿಗಳು ಮತ್ತು ಅವರ ಸಂಸ್ಕರಿಸಿದ ಅಭಿರುಚಿಗಳನ್ನು ಮೆಚ್ಚಿಸುವ ಇತರ ಉಡುಗೊರೆಗಳು. ಅವನು ಮುಟ್ಟಿದಾಗಲೆಲ್ಲ ಕತ್ತೆಕಿರುಬನ್ನು ನೀಡುವ ಹಾಲನ್ನು, ಚಿನ್ನದಿಂದ ಅಲಂಕರಿಸಿದ ಕೊಂಬುಗಳನ್ನು ಮತ್ತು ಬೆಳ್ಳಿಯಿಂದ ಗೊರಸುಗಳನ್ನು ಅರ್ಪಿಸಿದನು. ರಾಜ ಯುಧಿಷ್ಠಿರನು ಈ ಪೂಜ್ಯ ಬ್ರಾಹ್ಮಣರನ್ನು ಪ್ರದಕ್ಷಿಣೆ ಹಾಕುತ್ತಿದ್ದಾಗ ಸ್ವಸ್ತಿಕಗಳು, ನಂದ್ಯವರ್ತಗಳು, ಹೂವಿನ ಹಾರಗಳು, ನೀರಿನ ಮಡಕೆಗಳು, ಉರಿಯುವ ಬೆಂಕಿ ಬಿಸಿಲಿನಲ್ಲಿ ಒಣಗಿದ ಅಕ್ಕಿ ಮತ್ತು ಇತರ ಪವಿತ್ರ ವಸ್ತುಗಳಿಂದ ತುಂಬಿದ ಪಾತ್ರೆಗಳು ಮುಂತಾದ ವಿವಿಧ ಶುಭ ವಸ್ತುಗಳನ್ನು ನೋಡಿದನು ಮತ್ತು ಸ್ಪರ್ಶಿಸಿದನು. ಅವನು ಶುಭ ಕನ್ಯೆಯರನ್ನು, ಮೊಸರು, ಶುದ್ಧೀಕರಿಸಿದ ಬೆಣ್ಣೆ, ಜೇನುತುಪ್ಪ ಮತ್ತು ದೇವರುಗಳ ಪ್ರಿಯವಾದ ಪಕ್ಷಿಗಳನ್ನೂ ಸಹ ನೋಡಿದನು. ತನ್ನ ಪರಿಚಾರಕರು ಹೊರಗಿನ ಕೋಣೆಯಲ್ಲಿ ಕಾಯುತ್ತಿರುವಾಗ ರಾಜನು ಕುಳಿತುಕೊಳ್ಳಲು ಅತ್ಯುತ್ತಮವಾದ ಮತ್ತು ದುಬಾರಿ ಚಿನ್ನದ ಆಸನವನ್ನು ತರಲಾಯಿತು. ಮುತ್ತುಗಳು ಮತ್ತು ಲ್ಯಾಪಿಸ್ ಲಾಜುಲಿಯಿಂದ ಅಲಂಕರಿಸಲ್ಪಟ್ಟ ಮತ್ತು ಅತ್ಯಂತ ದುಬಾರಿ ಕಾರ್ಪೆಟ್ನಿಂದ ಆವರಿಸಲ್ಪಟ್ಟ ಈ ಸಿಂಹಾಸನವು ಅತ್ಯುತ್ತಮ ಕುಶಲಕರ್ಮಿಗಳ ಕರಕುಶಲತೆಯಾಗಿತ್ತು. ರಾಜ ಯುಧಿಷ್ಠಿರನು ಕುಳಿತಾಗ ಅವನ ಸೇವಕರು
ಅವನ ಅತ್ಯಂತ ಅಮೂಲ್ಯವಾದ ಮತ್ತು ಪ್ರಕಾಶಮಾನವಾದ ಆಭರಣಗಳನ್ನು ಉಡುಗೊರೆಯಾಗಿ ನೀಡಿದರೋನ್ನತ ಆತ್ಮದ ರಾಜನು ತನ್ನನ್ನು ತಾನು ಅಲಂಕರಿಸಿಕೊಂಡನು. ದೊಡ್ಡ ಸಭೆಯ ಮಧ್ಯದಲ್ಲಿ ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ದೇವಕಿಯ ಮಗನಾದ ಕೃಷ್ಣನ ಬಳಿಗೆ ಬೆಚ್ಚಗಿನ ನಗುವಿನೊಂದಿಗೆ ಬಂದನು. ಓ ಮಧುವಿನ ವಧುವೆ, ನಿನಗೆ ಒಳ್ಳೆಯ ರಾತ್ರಿಯ ವಿಶ್ರಾಂತಿ ದೊರೆತಿದೆಯೇ? ಅವನ ಕಣ್ಣುಗಳು ಪ್ರೀತಿಯಿಂದ ಹೊಳೆಯುತ್ತಿದ್ದವು. ನಿನ್ನ ಗ್ರಹಿಕೆಗಳು ಸ್ಪಷ್ಟವಾಗಿವೆಯೇಕೋ? ಮರೆಯಾಗದ ಮಹಿಮೆಯವನೇ ಯುಧಿಷ್ಠಿರನ ಪಕ್ಕದಲ್ಲಿ ಒಂದು ಉತ್ತಮ ಆಸನದಲ್ಲಿ ಕುಳಿತಿದ್ದ ಕೃಷ್ಣನು ಸೌಮ್ಯವಾದ ತಲೆಯೊಂದಿಗೆ ಉತ್ತರಿಸಿದನು. ವಾಸುದೇವನೂ ಸಹ ರಾಜನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದನು. ನಂತರ ಇತರ ಕ್ಷತ್ರಿಯ ಯೋಧರು ಪರಿಚಯಿಸಲು ಕಾಯುತ್ತಿದ್ದಾರೆ ಎಂದು ಆದೇಶದಾತನು ಘೋಷಿಸಿದನು. ರಾಜನ ಆಜ್ಞೆಯೊಂದಿಗೆ ರಾಜ ಯುಧಿಷ್ಠಿರನು ಅವರನ್ನು ಪ್ರಸ್ತುತಪಡಿಸಲು ಆ ವ್ಯಕ್ತಿಗೆ ಆದೇಶಿಸಿದನು. ಸಭೆಯ ಸಭಾಂಗಣವು ಪರಾಕ್ರಮಶಾಲಿ ವೀರರ ವೈಭವದಿಂದ ತುಂಬಿತ್ತು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ವಿಸ್ಮಯಕಾರಿಯಾಗಿದ್ದರು. ಅಲ್ಲಿ ವೀರ ಭೀಮಸೇನ, ದೃಷ್ಟದ್ಯುಮ್ನ, ಸತ್ಯಕಿ ಮತ್ತು ದ್ರುಪದ, ಸಿಕಂದಿನಕುಲ ಮತ್ತು ಸಹದೇವ ಸೇರಿದಂತೆ ಅನೇಕರು ಇದ್ದರು. ಅವಳಿ ಮಕ್ಕಳು ತಮ್ಮ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದರು. ಅವರೆಲ್ಲರೂ ಕ್ಷತ್ರಿಯರಲ್ಲಿ ತಮ್ಮ ನಾಯಕರಾದ ಯುಧಿಷ್ಠಿರನ ಬಳಿಗೆ ಹೋಗಿ ಅತ್ಯುತ್ತಮ ಮೆತ್ತೆಗಳ ಮೇಲೆ ಕುಳಿತುಕೊಂಡರು. ಸಭೆಯು ನೆಲೆಗೊಳ್ಳುತ್ತಿದ್ದಂತೆ ರಾಜ ಯುಧಿಷ್ಠಿರನು ಕೃಷ್ಣನನ್ನು ಆಳವಾದ ಭಕ್ತಿಯ ಮಾತುಗಳೊಂದಿಗೆ ಸಂಬೋಧಿಸಿದನು. ನಿನ್ನನ್ನು ಮಾತ್ರ ಅವಲಂಬಿಸಿ ನಾವು ಯುದ್ಧದಲ್ಲಿ ಮತ್ತು ಶಾಶ್ವತ ಸಂತೋಷದಲ್ಲಿ ವಿಜಯವನ್ನು ಬಯಸುತ್ತೇವೆ. ಓ ಕೃಷ್ಣನೇ, ನಮ್ಮ ರಾಜ್ಯದ ಪತನದ ಬಗ್ಗೆ, ನಮ್ಮ ಶತ್ರುಗಳ ಕೈಯಲ್ಲಿ ನಮ್ಮ ವನವಾಸದ ಬಗ್ಗೆ ಮತ್ತು ನಮ್ಮ ಎಲ್ಲ ವೈವಿಧ್ಯಮಯ ದುಃಖಗಳ ಬಗ್ಗೆ ನಿನಗೆ ತಿಳಿದಿದೆ. ಓ ಮಧುವಿನ ವಧುವೆ, ನಮ್ಮ ಅಸ್ತಿತ್ವವು ನಿನ್ನ ಮೇಲೆ ನಿಂತಿದೆ. ನಮಗೆ ಸಂತೋಷ ಮತ್ತು ತೃಪ್ತಿಯನ್ನು ತರುವುದನ್ನು ಮಾಡಲು ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಕೃಷ್ಣನು ಗಮನವಿಟ್ಟು ಯುಧಿಷ್ಠಿರನ ಮಾತನ್ನು ಆಲಿಸಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮೇಲೆ ಬಡಿಯುತ್ತಿದ್ದವು. ನಂತರ ಗುಡುಗಿನಷ್ಟು ಆಳವಾದ ಧ್ವನಿಯಲ್ಲಿ ಅವನು ಉತ್ತರಿಸಿದನು, ಎಲ್ಲಾ ಲೋಕಗಳಲ್ಲಿ ನಿಮ್ಮ ಮಗನಾದ ಅರ್ಜುನನಿಗೆ ಸಮಾನವಾದ ಬಿಲ್ಲುಗಾರನಿಲ್ಲ. ಅವನು ದೊಡ್ಡ ಶಕ್ತಿಯನ್ನು ಹೊಂದಿದ್ದಾನೆ, ಶಸ್ತ್ರಾಸ್ತ್ರಗಳಲ್ಲಿ ನಿಪುಣನಾಗಿದ್ದಾನೆ ಮತ್ತು ಯುದ್ಧದಲ್ಲಿ ಅವನ ಪರಾಕ್ರಮಕ್ಕಾಗಿ ಹೆಸರುವಾಸಿಯಾಗಿದ್ದಾನೆ. ಧೃತರಾಷ್ಟ್ರನ ಮಗನ ಸೈನ್ಯವನ್ನು ಉಗ್ರ ಬೆಂಕಿಯಂತೆ ನಾಶ ಮಾಡಲು ಅನುವು ಮಾಡಿಕೊಡುವುದನ್ನು ನಾನು ಮಾಡುತ್ತೇನೆ. ಕೃಷ್ಣನ ಮಾತುಗಳು ಯುಧಿಷ್ಠಿರನ ಹೃದಯದಲ್ಲಿ ಕಿಡಿ ಹೊತ್ತಿಸಿದವು. ಇಂದು ಅರ್ಜುನನು ಸುಭದ್ರನ ಮಗನನ್ನು ಕೊಂದ ದುಷ್ಟನಾದ ಜಯದ್ರಥನನ್ನು ಕೊಲ್ಲುತ್ತಾನೆ ಎಂದು ಕೃಷ್ಣನು ಘೋಷಿಸಿದನು. ರಣಹದ್ದುಗಳು, ಗಿಡುಗಗಳು ಮತ್ತು ನರಿಗಳು ಅವನ ಮಾಂಸವನ್ನು ತಿನ್ನುತ್ತವೆ. ಓ ಯುಧಿಷ್ಠಿರನೇ, ಇಂದ್ರನೊಂದಿಗಿನ ಎಲ್ಲ ದೇವರುಗಳು ಇಂದು ಅವನ ರಕ್ಷಕರಾದರೂ ಜಯದ್ರಥನ ಅಂತ್ಯವು ಇನ್ನೂ ಯುದ್ಧದಲ್ಲಿ ಕಂಡುಬರುತ್ತದೆ. ಕೃಷ್ಣನು ಮಾತನಾಡುತ್ತಿದ್ದಂತೆಯೇ ರಾಜ ಯುಧಿಷ್ಠಿರನ ಮುಖದಲ್ಲಿ ಭರವಸೆಯ ಭಾವವು ಮೂಡಿತು. ಅವನ ದುಃಖ ಮತ್ತು ಚಿಂತೆಗಳು ಮೇಲೇರತೊಡಗಿದವು. ಅದರ ಬದಲಿಗೆ ವಿಜಯದ ನಿರೀಕ್ಷೆಯಿತ್ತು. ಅವನು ಕೃಷ್ಣನ ಬಳಿಗೆ ತಲೆಬಾಗಿದನು. ಅವನ ಮಾತುಗಳು ಗೌರವದಿಂದ ತುಂಬಿದವು. ದೇವತೆಗಳ ಒಡೆಯನಾದ ದೇವರೇ, ಶಾಶ್ವತನಾದ ನಾನು ನಿನ್ನನ್ನು ಆರಾಧಿಸುತ್ತೇನೆ. ಸೂರ್ಯನು ಪಾಳೆಯದ ಮೇಲೆ ಉದಯಿಸಿದಾಗ ಧನಂಜಯ ಅರ್ಜುನನು ಯುಧಿಷ್ಠಿರನ ಕೋಣೆಗೆ ಆಗಮಿಸುತ್ತಿರುವುದನ್ನು ಸಂಜಯನು ನೋಡಿದನು. ರಾಜನು ತನ್ನ ಸ್ನೇಹಿತರು ಮತ್ತು ವಾಸುದೇವ, ಜನಾರ್ದನ ಮತ್ತು ಇತರರು ಸೇರಿದಂತೆ ಹಿತೈಷಿಗಳಿಂದ ಸುತ್ತುವರಿದು ಸಂಭಾಷಣೆಯಲ್ಲಿ ನಿರತನಾಗಿದ್ದನು. ಅರ್ಜುನನು ಕೋಣೆಯೊಳಗೆ ಪ್ರವೇಶಿಸಿ ರಾಜನಿಗೆ ನಮಸ್ಕರಿಸಿದನು ಮತ್ತು ಅವನ ಮುಂದೆ ನಿಂತ ಯುಧಿಷ್ಠಿರನು ತನ್ನ ಆಸನದಿಂದ ಎದ್ದು ಅರ್ಜುನನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಪ್ರೀತಿಯಿಂದ ಸ್ವಾಗತಿಸಿದನು. ಅವನು ತನ್ನ ತಲೆಯ ವಾಸನೆ ತೆಗೆದುಕೊಂಡು ತನ್ನ ತೋಳುಗಳನ್ನು ಸುತ್ತಿಕೊಂಡು ಅವನನ್ನು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದನು. ಅವನ ಮುಖದ ಮೇಲೆ ನಗುವಿನೊಂದಿಗೆ, ಅರ್ಜುನನೇ, ನೀನು ಯುದ್ಧದಲ್ಲಿ ವಿಜಯಶಾಲಿಯಾಗಿ
ಹೊರಹೊಮ್ಮುರು ಎಂಬುದು ಸ್ಪಷ್ಟವಾಗಿದೆ. ನಿನ್ನ ಪ್ರಕಾಶಮಾನವಾದ ಮುಖಭಾವ ಮತ್ತು ಜನಾರ್ದನನು ನಿನ್ನನ್ನು ಮೆಚ್ಚಿಕೊಂಡಿದ್ದಾನೆ ಎಂಬ ಅಂಶ ಎರಡೂ ನಿನ್ನ ವಿಜಯದ ಲಕ್ಷಣಗಳಾಗಿವೆ ಎಂದು ಹೇಳಿದನು. ನಂತರ ಅರ್ಜುನನು 3 ಕಣ್ಣುಗಳ ದೇವರೊಂದಿಗೆ ತನ್ನ ಭೇಟಿಯ ಬಗ್ಗೆ ಒಂದು ಅಸಾಧಾರಣ ಕಥೆಯನ್ನು ಹಂಚಿಕೊಂಡನು. ಆತನು ಅವನಿಗೆ ಭವಿಷ್ಯದ ಬಗ್ಗೆ ಒಂದು ದೃಷ್ಟಿಯನ್ನು ನೀಡಿದನು. ಕೇಳುಗರು ಗೌರವದಿಂದ ತಮ್ಮ ತಲೆಯನ್ನು ಬಾಗಿಸಿದಾಗ ಆಶ್ಚರ್ಯಚಕಿತರಾದರು. ಶತ್ರುಗಳ ವಿರುದ್ಧ ಕೋಪದಿಂದ ತಮ್ಮ ಹೃದಯಗಳು ಉರಿಯುತ್ತಿದ್ದವು. ಪಾಂಡವರ ಸ್ನೇಹಿತರು ಮತ್ತು ಹಿತೈಷಿಗಳು ತ್ವರಿತವಾಗಿ ಯುದ್ಧಕ್ಕೆ ಹೊರಟರು. ಅರ್ಜುನನ ಮಂಟಪವು ನಿರ್ಗಮನಕ್ಕೆ ಸಿದ್ಧವಾಗುತ್ತಿದ್ದಂತೆ ತಪ್ಪಾಲನ್ನು ಧರಿಸಿದ ವಾಸುದೇವನು ಅವನ ರಥವು ಸರಿಯಾಗಿ ಸಜ್ಜಾಗಿದೆ ಎಂದು ಅವನಿಗೆ ತಿಳಿಸಿದನು. ಕೀಟದಿಂದ ಅಲಂಕರಿಸಲ್ಪಟ್ಟ ಯೋಧ ಅರ್ಜುನನು ಚಿನ್ನದ ರಕ್ಷಾಕವಚವನ್ನು ಧರಿಸಿ ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದುಕೊಂಡನು. ಪೂಜ್ಯ ಭಾವದಿಂದ ಅವನು ಕಾರನ್ನು ಸುತ್ತಿಕೊಂಡನು. ಅದು ಬೆಳಗಿನ ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ತಪಸ್ಸು ಮತ್ತು ಜ್ಞಾನದಲ್ಲಿ ಬುದ್ಧಿವಂತ ಬ್ರಾಹ್ಮಣರು ಅರ್ಜುನನನ್ನು ರಥವನ್ನು ಏರುವಾಗ ವಿಜಯಕ್ಕಾಗಿ ಆಶೀರ್ವಾದಗಳನ್ನು ನೀಡಿದರು. ಸೂರ್ಯನು ಪೂರ್ವ ಪರ್ವತವನ್ನು ಏರಿದಂತೆ ಅರ್ಜುನನು ದೊಡ್ಡ ವಾಹನವನ್ನು ಹತ್ತಿದನು. ಅವನ ಚಿನ್ನದ ಆಭರಣಗಳು ಬೆಳಕಿನಲ್ಲಿ ಮಿನುಗುತ್ತಿದ್ದವು. ಯುಯುಧನ ಮತ್ತು ಜನಾರ್ದನ ಅವನೊಂದಿಗೆ ಕಾರಿನಲ್ಲಿ ಸೇರಿಕೊಂಡರು ಮತ್ತು ಗೋವಿಂದನು ಕುದುರೆಗಳ ನಿಯಂತ್ರಣವನ್ನು ತೆಗೆದುಕೊಂಡನು. ಅವರು ಯುದ್ಧಕ್ಕೆ ಹೊರಟಾಗ ಚಾರಣಗಾರರು ಮತ್ತು ಸಂಗೀತಗಾರರು ಸಂಗೀತ ವಾದ್ಯಗಳು ಮತ್ತು ಶುಭ ಸ್ತೋತ್ರಗಳ ಧ್ವನಿಯೊಂದಿಗೆ ಅವರೊಂದಿಗೆ ಸೇರಿಕೊಂಡರು. ವಿಜಯವನ್ನು ಬಳಸುವ ಪನೇಗಿರಿಸಗಳು ಮತ್ತು ಚಾರಣಗಾರರ ಧ್ವನಿಗಳು ಸಂಗೀತದೊಂದಿಗೆ ಬೆರೆತು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದವು. ಶುಭ ಗಾಳಿಯು ಹೂವುಗಳ ಪರಿಮಳವನ್ನು ಹೊತ್ತುಕೊಂಡು ಅರ್ಜುನನನ್ನು ಸಂತೋಷಪಡಿಸಿತು ಮತ್ತು ಅವನ ವೈರಿಗಳ ಶಕ್ತಿಯನ್ನು ಹೀರಿಕೊಂಡಿತು. ಅವರು ಯುದ್ಧ ಭೂಮಿಯನ್ನು ಸಮೀಪಿಸುತ್ತಿದ್ದಂತೆ ಪಾಂಡವರ ಗೆಲುವನ್ನು ಮತ್ತು ಅವರ ಶತ್ರುಗಳ ಸೋಲನ್ನು ಸೂಚಿಸುವ ಅನೇಕ ಶುಭ ಶಕುನಗಳು ಕಾಣಿಸಿದವು. ಈ ಚಿಹ್ನೆಗಳನ್ನು ನೋಡಿದ ಅರ್ಜುನನು ತನ್ನ ಬಲಗಡೆಯಲ್ಲಿ ಯುಯುಧನನನ್ನು ಉದ್ದೇಶಿಸಿ, ಯುಯುಧನನೇ, ಇಂದು ನನ್ನ ಗೆಲುವು ಖಚಿತವಾಗಿದೆ ಎಂದು ನಾನು ನಂಬುತ್ತೇನೆ, ಏಕೆಂದರೆ ಈ ಎಲ್ಲಾ ಶುಭ ಶಕುನಗಳು ಅಸ್ತಿತ್ವದಲ್ಲಿವೆ. ಯುದ್ಧದಲ್ಲಿ ನನ್ನ ಪರಾಕ್ರಮವನ್ನು ನೋಡಲು ಸಿಂಧುವಿನ ರಾಜನು ನನಗೆ ಕಾಯುತ್ತಿರುವ ಸ್ಥಳಕ್ಕೆ ನಾನು ಹೋಗುತ್ತೇನೆ ಎಂದು ಹೇಳಿದನು. ಕರ್ತವ್ಯ ಪ್ರಜ್ಞೆಯೊಂದಿಗೆ ಅರ್ಜುನನು ರಾಜ ಯುಧಿಷ್ಠಿರನನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಯುಯುಧನನಿಗೆ ವಹಿಸಿಕೊಟ್ಟು, ನನ್ನಂತೆ ನೀನು ಅವನನ್ನು ರಕ್ಷಿಸಬೇಕು ಎಂದು ಹೇಳಿದನು. ಅಭಿಮನ್ಯುವಿನ ದುರಂತ ನಿಧನದ ನಂತರ ಬೆಳಿಗ್ಗೆ ಸೂರ್ಯನ ಉದಯವಾಗಿರಲಿಲ್ಲ. ತಮ್ಮ ಮಗನ ಹತ್ಯೆಯ ಆಘಾತದಿಂದ ಇನ್ನೂ ತತ್ತರಿಸುತ್ತಿದ್ದ ಪಾಂಡವರು ತಮ್ಮ ದುಃಖ ಮತ್ತು ದುಃಖವನ್ನು ವ್ಯಕ್ತಪಡಿಸಲು ಧೃತರಾಷ್ಟ್ರನ ಸುತ್ತಲೂ ಒಟ್ಟುಗೂಡಿದ್ದರು. ಹಿಂದಿನ ದಿನದ ಘಟನೆಗಳನ್ನು ವಿವರಿಸುವಾಗ ಅವರ ಧ್ವನಿಗಳು ನಡುಗಿದವು. ಅವರಿಗೆ ಉಂಟಾದ ನೋವು ಮತ್ತು ದುಃಖವನ್ನು ಮರುಸೃಷ್ಟಿಸಿದವು. ಅವರ ಭಾವಾವೇಶದಿಂದ ತುಂಬಿದ ಧ್ವನಿಯಲ್ಲಿ ಧೃತರಾಷ್ಟ್ರನು ಯುದ್ಧದ ಘಟನೆಗಳನ್ನು ವಿವರಿಸಲು ಸಂಜಯನನ್ನು ಕೇಳಿದನು. ನಮ್ಮ ಯೋಧರು ಇಷ್ಟು ಶೌರ್ಯದಿಂದ ಹೇಗೆ ಹೋರಾಡಲು ಸಾಧ್ಯವಾಯಿತು? ಅವನ ಕಣ್ಣುಗಳು ದುಃಖದ ಆಳವಾದ ಭಾವನೆಯಿಂದ ತುಂಬಿದವು. ಅರ್ಜುನ ಆ ಮಹಾನ್ ಯೋಧ ದುಃಖ ಮತ್ತು ಕೋಪದಿಂದ ಉರಿಯುತ್ತಿರುವ ಬೆಂಕಿಯಂತೆ ಇದ್ದನು. ನಮ್ಮ ಸೈನಿಕರು ಅವನ ಮುಂದೆ ಹೇಗೆ ನಿಂತರೂ ಸಂಜಯ್ ಯುದ್ಧದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಧೃತರಾಷ್ಟ್ರನ ಅಭಿವ್ಯಕ್ತಿ ಮಂದವಾಯಿತು. ಕೆಲವು ದಿನಗಳ ಹಿಂದೆ ತಾನು ದುರ್ಯೋಧನನಿಗೆ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡ ಆತ ಪಾಂಡವರೊಂದಿಗೆ ಶಾಂತಿ ಸ್ಥಾಪಿಸಲು ಒತ್ತಾಯಿಸಿದ. ಶಾಂತಿ ಬಯಸುವ ವಾಸುದೇವನು ನಮ್ಮ ಬಳಿಗೆ ಬಂದಿದ್ದಾನೆ ಎಂದು ಹೇಳಿದ್ದ ನಾವು ಆತನ ಸಲಹೆಯನ್ನು ಉಲ್ಲಂಘಿಸಬಾರದು. ಆದರೆ ದುರ್ಯೋಧನನು ತನ್ನ ತಂದೆಯ ಮಾತುಗಳನ್ನು ನಿರ್ಲಕ್ಷಿಸಿ ಯುದ್ಧದ ಹಾದಿಯಲ್ಲಿ ಮುಂದುವರಿಯುತ್ತಿದ್ದನು. ಧೃತರಾಷ್ಟ್ರನ
ಆಲೋಚನೆಗಳು ಈ ಕ್ರಮದ ವಿರುದ್ಧ ಅವನಿಗೆ ಸಲಹೆ ನೀಡಿದ ಬುದ್ಧಿವಂತ ವ್ಯಕ್ತಿಗಳಾದ ವಿದುರ, ಭೀಷ್ಮ, ಶಾಲ್ಯ ಮತ್ತು ದ್ರೋಣರ ಕಡೆಗೆ ತಿರುಗಿತು. ನನ್ನ ಮಗ ಮಾತ್ರ ಅವರ ಸಲಹೆಯನ್ನು ಆಲಿಸಿದ್ದರೆ ಅವನು ನಿಟ್ಟುಸಿರು ಬಿಟ್ಟನು. ಅವನು ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಂತೋಷ ಮತ್ತು ಶಾಂತಿಯಿಂದ ಬದುಕುತ್ತಿದ್ದನು. ಸಂಜೆ ಯುದ್ಧದ ಘಟನೆಗಳನ್ನು ಹೇಳುತ್ತಲೇ ಇದ್ದಾಗ ಧೃತರಾಷ್ಟ್ರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಒಂದು ಕಾಲದಲ್ಲಿ ಶಿಬಿರದಲ್ಲಿ ತುಂಬಿದ ಸಂತೋಷದ ಶಬ್ದಗಳು, ಹಾಡುಗಾರಿಕೆ, ನೃತ್ಯ, ವಿವಿಧ ವಾದ್ಯಗಳ ಸಂಗೀತ. ಆದರೆ ಈಗ ಎಲ್ಲರೂ ಮೌನವಾಗಿದ್ದರು. ವಿಲಾಪ ಮತ್ತು ದುಃಖದ ಶಬ್ದವನ್ನು ಹೊರತುಪಡಿಸಿ ರಾಜನ ಆಲೋಚನೆಗಳು ಅವನ ಮಗನಾದ ದುರ್ಯೋಧನನ ಕಡೆಗೆ ತಿರುಗಿದರು. ಅವನು ಅವನ ಸಲಹೆಯನ್ನು ತಿರಸ್ಕರಿಸಿ ಯುದ್ಧದ ಹಾದಿಯಲ್ಲಿ ಮುಂದುವರೆದನು. ಅವನಿಗೆ ಏನಾಗುತ್ತದೆ? ಅವನು ಆಶ್ಚರ್ಯಪಟ್ಟನು. ಅವನು ತನ್ನ ಅಹಂಕಾರ ಮತ್ತು ದುರಹಂಕಾರದಿಂದ ನಾಶವಾಗುವುದಿಲ್ಲವೇ? ಸಂಜಯನು ತನ್ನ ಕಥನವನ್ನು ಮುಗಿಸಿದಾಗ ಧೃತರಾಷ್ಟ್ರನು ತನ್ನ ಸಿಂಹಾಸನದಿಂದ ಮೇಲೇರಿದನು. ಅವನ ಕಣ್ಣುಗಳು ದುಃಖದ ಆಳವಾದ ಭಾವನೆಯಿಂದ ತುಂಬಿದವು. ತನ್ನ ಮಗನ ಭವಿಷ್ಯವು ಮುಚ್ಚಲ್ಪಟ್ಟಿದೆ ಎಂದು ಅವನಿಗೆ ತಿಳಿದಿತ್ತು. ದುರ್ಯೋಧನನು ಶೀಘ್ರದಲ್ಲೇ ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಅಭಿಮನ್ಯುವಿನ ಮರಣದ ನಂತರ ಏನಾಯಿತು ಎಂಬುದನ್ನು ನನಗೆ ತಿಳಿಸಿ ಎಂದು ಅವನ ಧ್ವನಿಯು ಪಿಸುಗುಟ್ಟಿದಂತೆ ಕೇಳಿತು. ದುರ್ಯೋಧನ ಮತ್ತು ಕರ್ಣನು ಯಾವ ಕ್ರಮಗಳನ್ನು ಕೈಗೊಂಡರು? ದುಸ್ಸಾಹಸನ ಮತ್ತು ಸುವರ್ಣ ಮಗ ಏನು ಮಾಡಿದರು? ಸಂಜಯನು ತಲೆಯಾಡಿಸಿದನು. ಅವನ ಕಣ್ಣುಗಳು ತನ್ನ ಮುಂದೆ ಕುಳಿತಿದ್ದ ರಾಜನ ಬಗ್ಗೆ ಸಹಾನುಭೂತಿಯಿಂದ ತುಂಬಿದವು. ಧೃತರಾಷ್ಟ್ರನನ್ನು ಎಂದೆಂದಿಗೂ ಕಾಡುತ್ತಿರುವ ಯುದ್ಧ ಮತ್ತು ವಿನಾಶದ ಚಿತ್ರವನ್ನು ಚಿತ್ರಿಸುತ್ತಾ ಆ ದುರಂತದ ದಿನದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಸಂಜಯನ ಕಣ್ಣುಗಳ ಮುಂದೆ ಭುಗಿಲೆದ್ದ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಅವನು ರಾಜ ಧೃತರಾಷ್ಟ್ರನ ಪಕ್ಕದಲ್ಲಿ ನಿಂತಾಗ, ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ದುಃಖ ಮತ್ತು ತುರ್ತು ಮಿಶ್ರಣದಿಂದ ನಡುಗಿತು. ರಾಜನೇ, ನಡೆದದ್ದೆಲ್ಲವನ್ನೂ ನಾನು ನಿನಗೆ ಹೇಳುತ್ತೇನೆ, ಏಕೆಂದರೆ ಎಲ್ಲವನ್ನೂ ನಾನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದ್ದೇನೆ. ಸಂಜಯನು ತನ್ನ ಮಾತುಗಳನ್ನು ಪರಾನುಭೂತಿಯೊಂದಿಗೆ ತೊಟ್ಟಿಕ್ಕಿದನು. ನಿನ್ನ ಮಹಿಮೆಯ ವಿಲಾಪಗಳು ಒಡ್ಡುಗಳಿಂದ ಹರಿಯುವ ನೀರಿನಂತಿವೆ, ನಿಷ್ಪ್ರಯೋಜಕ ಓ ಭರತ ಕುಲದ ಗುಳಿ. ಸಂಜಯನ ಮಾತುಗಳನ್ನು ಕೇಳುವಾಗ ಧೃತರಾಷ್ಟ್ರನ ಮುಖವು ದುಃಖದಿಂದ ಮಡುಗಟ್ಟಿತು. ಒಂದು ಕಾಲದಲ್ಲಿ ಪ್ರಕಾಶಮಾನವಾದ ಮತ್ತು ಭರವಸೆಯಿಂದ ತುಂಬಿದ ಅವನ ಕಣ್ಣುಗಳು ಈಗ ಮಂದ ಮತ್ತು ನಿರ್ಜೀವವಾಗಿ ಕಾಣುತ್ತಿದ್ದವು. ಸಂಜಯನ ಮಾತು ಮುಂದುವರಿಸಿದ ಬೇಸಿಗೆಯ ದಿನದಂದು ಅವನ ಧ್ವನಿಯಲ್ಲಿ ಸೌಮ್ಯವಾದ ಗಾಳಿ ಬೀಸುತ್ತಿತ್ತು. ರಾಜನೇ, ನಿನ್ನ ತಪ್ಪೇ ದೊಡ್ಡದು. ಕುಂತಿಯ ಮಗ ಯುಧಿಷ್ಠಿರನನ್ನು, ನಿನ್ನ ಮಕ್ಕಳನ್ನು ದಾಳಿಯಿಂದ ತಡೆಯುತ್ತಿದ್ದರೆ ಈ ದುರಂತವು ನಮಗೆ ಎಂದಿಗೂ ಸಂಭವಿಸುತ್ತಿರಲಿಲ್ಲ. ಯುದ್ಧದ ಸಮಯ ಬಂದಾಗ ಕೋಪದಿಂದ ಉರಿಯುತ್ತಿದ್ದ ಎರಡೂ ಪಕ್ಷಗಳನ್ನು ನೀನು ನಿಯಂತ್ರಿಸಿದ್ದರೆ ಈ ದುರಂತವನ್ನು ತಪ್ಪಿಸಬಹುದಿತ್ತು. ಸಂಜಯನ ಮಾತುಗಳು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅವನು ವಿಭಿನ್ನವಾಗಿ ವರ್ತಿಸಿದ್ದರೆ ಮಾತ್ರ ತಡೆಯಬಹುದಾಗಿದ್ದ ಎಲ್ಲದರ ಬಗ್ಗೆ ನೆನಪಿಸುತ್ತದೆ. ಅವನು ತನ್ನ ಮಗ ದುರ್ಯೋಧನನು ಚಿಕ್ಕವನಾಗಿದ್ದ ಮತ್ತು ಜೀವಂತವಾಗಿದ್ದ ದಿನಗಳ ಬಗ್ಗೆ ಯೋಚಿಸಿದನು. ಆದರೆ ಅಜಾಗರೂಕ ಮತ್ತು ಧೈರ್ಯಶಾಲಿಯಾಗಿದ್ದನು. ಸಂಜಯನ ಧ್ವನಿಯು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ನೀವು ಕುರುರನ್ನು, ಅವಿಧೇಯ ದುರ್ಯೋಧನನನ್ನು ಕೊಲ್ಲುವಂತೆ ಒತ್ತಾಯಿಸಿದ್ದರೆ ಈ ವಿಪತ್ತು ನಮ್ಮನ್ನು ಎಂದಿಗೂ ಮೀರಿಸುತ್ತಿರಲಿಲ್ಲ. ರಾಜನ ಆಲೋಚನೆಗಳು ಅಲೆದಾಡುತ್ತಿದ್ದಂತೆ ಸಂಜಯನ ಮಾತುಗಳು ಆ ಮೌನವನ್ನು ತೀಕ್ಷ್ಣವಾದ ಚಾಕುವಿನಂತೆ ಭೇದಿಸಿದವು. ಓ ರಾಜನೇ, ನೀನು ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಮನುಷ್ಯ. ನೀನು ಶಾಶ್ವತ ಸದ್ಗುಣವನ್ನು ತ್ಯಜಿಸಿ ದುರ್ಯೋಧನ ಕರ್ಣ
ಮತ್ತು ಶಕುನಿಯ ಸಲಹೆಗಳನ್ನು ಹೇಗೆ ಅನುಸರಿಸಲು ಸಾಧ್ಯ. ಅವನ ಸ್ವಂತ ತಪ್ಪುಗಳ ಭಾರವು ಧೃತರಾಷ್ಟ್ರನನ್ನು ಹತ್ತಿಕ್ಕಿತು. ಉಸಿರಾಡಲು ಕಷ್ಟವಾಯಿತು. ಸಂಜಯನ ಧ್ವನಿಯು ಒಂದು ಕಾಲದಲ್ಲಿ ಕೃಷ್ಣನು ರಾಜ ಯುಧಿಷ್ಠಿರನನ್ನು ತನಗಿಂತ ಹೆಚ್ಚು ಗೌರವಿಸುತ್ತಿದ್ದನೆಂಬುದನ್ನು ನೆನಪಿಸುತ್ತದೆ. ಆದರೆ ಧೃತರಾಷ್ಟ್ರನು ರಾಜನ ಕರ್ತವ್ಯಗಳಿಂದ ಕೆಳಗಿಳಿದಿದ್ದನೆಂದು ತಿಳಿದಾಗ ಕೃಷ್ಣನು ಅವನನ್ನು ಗೌರವಿಸುವುದನ್ನು ನಿಲ್ಲಿಸಿದನು. ಸಂಜಯನು ಪಾಂಡವರ ಬಗೆಗಿನ ತನ್ನ ಪುತ್ರರ ಕಠಿಣ ಭಾಷಣಗಳು ಮತ್ತು ಅವರ ಬಗೆಗಿನ ಅವನ ಉದಾಸೀನತೆಯ ಬಗ್ಗೆ ಮಾತನಾಡುವಾಗ ರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋದವು. ಆ ಉದಾಸೀನತೆಯ ಪರಿಣಾಮವು ಈಗ ಅವರನ್ನು ಆವರಿಸಿಕೊಂಡಿತ್ತು ಮತ್ತು ಪೂರ್ವಜರ ಸಾರ್ವಭೌಮತ್ವವು ಅಪಾಯದಲ್ಲಿತ್ತು. ಹಾಗಲ್ಲದಿದ್ದರೆ ರಾಜ್ಯವನ್ನು ಇನ್ನೂ ಪ್ರೀತನ ಪುತ್ರರು ಪಡೆಯಬಹುದಾಗಿತ್ತು. ಆದರೆ ಧೃತರಾಷ್ಟ್ರನಿಗೆ ಇದು ತುಂಬಾ ತಡವಾಗಿತ್ತು. ಯುದ್ಧವು ಪ್ರಾರಂಭವಾಗಿತ್ತು ಮತ್ತು ಅವನು ತನ್ನ ಪುತ್ರರನ್ನು ಖಂಡಿಸಿ ಅವರ ತಪ್ಪುಗಳನ್ನು ಸೂಚಿಸಿದನು. ಸಂಜಯನ ಮಾತುಗಳು ರಾಜನ ಹತಾಶೆಯನ್ನು ಮೋಡ ಕವಿದ ದಿನದಂದು ಸೂರ್ಯನ ಬೆಳಕಿನ ಕಿರಣದಂತೆ ಕತ್ತರಿಸುತ್ತವೆ. ಕೌರವರ ಸೇನೆಯ ಯುದ್ಧಪೀಡಿತ ಯೋಧರು ತಮ್ಮ ಸ್ಥಾನಗಳಿಗೆ ನೆಲೆಗೊಳ್ಳುತ್ತಿದ್ದಂತೆ ಪ್ರಸಿದ್ಧ ಶಸ್ತ್ರಾಸ್ತ್ರಗಳ ಒಡೆಯನಾದ ದ್ರೋಣನು ಮುಂಬರುವ ಘರ್ಷಣೆಗೆ ತನ್ನ ವಿಭಾಗಗಳನ್ನು ಒಟ್ಟುಗೂಡಿಸಲು ಪ್ರಾರಂಭಿಸಿದನು. ಗಾಳಿಯು ಉದ್ವಿಗ್ನತೆಯಿಂದ ತುಂಬಿತ್ತು. ವಿವಿಧ ಶಬ್ದಗಳು ಗಾಳಿಯನ್ನು ತುಂಬಿದವು. ಕೋಪೋದ್ರಿಕ್ತ ಕೂಗುಗಳು, ಬಿಲ್ಲು ತಂತಿಗಳು ಮತ್ತು ಕತ್ತಿಗಳ ಘರ್ಷಣೆ. ಯುದ್ಧಭೂಮಿಯ ಎಲ್ಲಾ ಮೂಲೆಗಳಿಂದ ಯೋಧರು ಒಗ್ಗಟ್ಟಾಗಿ ಕೂಗಿದರು. ಅವರ ಧ್ವನಿಗಳು ಭೂದೃಶ್ಯದ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಆ ಧನಂಜಯ ಎಲ್ಲಿ, ಅರ್ಜುನ ಎಲ್ಲಿ ಎಂದು ಕೂಗುಗಳು ಜೋರಾಗಿ ಬೆಳೆದವು. ಧೈರ್ಯಶಾಲಿ ಯೋಧರು ತಮ್ಮ ವೈರಿಗಳನ್ನು ಎದುರಿಸಲು ಸಿದ್ಧರಾಗಿದ್ದಾಗ ನಿರೀಕ್ಷೆಯ ಕೋರಸ ದ್ರೋಣನು ತನ್ನ ಶಂಖವನ್ನು ಹಾರಿಸಿ ತನ್ನ ಕುದುರೆಗಳನ್ನು ಬಹಳ ವೇಗವಾಗಿ ಮುಂದಕ್ಕೆ ಓಡಿಸಲು ಪ್ರೇರೇಪಿಸಿದಂತೆ ಸೈನ್ಯವು ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿತು. ಪ್ರತಿಯೊಂದು ತಮ್ಮದೇ ಆದ ವಿಭಿನ್ನ ಶಬ್ದಗಳು ಮತ್ತು ಚಲನೆಗಳೊಂದಿಗೆ ಮೈಲಿಗಳವರೆಗೆ ವಿಸ್ತರಿಸಿದ ವಿಶಾಲವಾದ ಶ್ರೇಣಿಯಾಗಿ ರೂಪುಗೊಂಡಿತು. ಸಿಂಧುಗಳ ಆಡಳಿತಗಾರನಾದ ಜಯದ್ರಥನನ್ನು ದ್ರೋಣನ ಮಾತುಗಳಿಂದ ಸಮಾಧಾನಪಡಿಸಲಾಯಿತು ಮತ್ತು ಅನೇಕ ಗಾಂಧಾರ ಯೋಧ ಜೊತೆಗೂಡಿ ಮತ್ತು ಅಂಚೆ ಉಡುಪುಗಳನ್ನು ಧರಿಸಿದ್ದ ಪಾದಚಾರಿ ಸೈನಿಕರಿಂದ ಸುತ್ತುವರಿದ ಪರಾಕ್ರಮಶಾಲಿ ಯೋಧನ ಹಿಂದೆ ತನ್ನ ಸ್ಥಾನವನ್ನು ವಹಿಸಿಕೊಂಡನು. ಎಲ್ಲಾ ಪಡೆಗಳ ತಲೆಯ ಮೇಲೆ ಜಯದ್ರಥನ ಮಗನಾದ ದುರ್ಮಾರ್ಶನನು ನಿಂತಿದ್ದನು. ಅವನು ತನ್ನೊಂದಿಗೆ 1500 ಕೋಪಗೊಂಡ ಆನೆಗಳನ್ನು ಎತ್ತಿಕೊಂಡಿದ್ದನು. ಅವನ ಸಹೋದರರಾದ ದುಶ್ಯಾಸನ ಮತ್ತು ವಿಕರ್ಣ ತಮ್ಮ ಶತ್ರುಗಳನ್ನು ಎದುರಿಸಲು ಸಿದ್ಧರಾದ ಮುಂಚೂಣಿ ಸಾಲಿನಲ್ಲಿ ತಮ್ಮನ್ನು ತಾವು ನಿಲ್ಲಿಸಿದರು. ದ್ರೋಣನು ರಚಿಸಿದ ಶ್ರೇಣಿಯು ನೋಡಲು ಅದ್ಭುತವಾಗಿತ್ತು. 48 ಮೈಲಿ ಉದ್ದ ಮತ್ತು 20 ಮೈಲಿ ಅಗಲದ ವೃತ್ತಾಕಾರದ ಮತ್ತು ಅಂಡಾಕಾರದ ರಚನೆಗಳ ಮಿಶ್ರಣ. ಅದರ ಗೋಡೆಗಳೊಳಗೆ ಅಸಂಖ್ಯಾತ ಧೈರ್ಯಶಾಲಿ ರಾಜರನ್ನು ಇರಿಸಲಾಗಿತ್ತು. ಈ ಪ್ರಬಲ ರಚನೆಯ ಹೃದಯ ಭಾಗದಲ್ಲಿ ಸ್ವತಃ ದ್ರೋಣನು ನಿಂತಿದ್ದನು. ಅವನ ಬಿಳಿ ರಕ್ಷಾಕವಚವು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಅವನು ಕೋಪದಲ್ಲಿ ವಿಧ್ವಂಸಕನಂತೆ ತನ್ನ ಬೃಹತ್ ಬಿಲ್ಲನ್ನು ಚಾಚಿದನು. ಅವನ ಹಿಂದೆ ಭೋಜರ ಮುಖ್ಯಸ್ಥನು ನಿಂತನು. ಅವನನ್ನು ಹಾನಿಯಿಂದ ರಕ್ಷಿಸಿದನು. ಸುಂದರವಾದ ಪ್ರಮಾಣಿತ ಮತ್ತು ಕೆಂಪು ಯಜ್ಞದ ಬಲಿಪೀಠದಿಂದ ಅಲಂಕರಿಸಲ್ಪಟ್ಟ ದ್ರೋಣನ ರಥವನ್ನು ನೋಡಿ ಕೌರವರು ಸಂತೋಷಪಟ್ಟರು. ಆದರೆ ಸಿದ್ಧರು ಮತ್ತು ಚರಣರು ವಿನ್ಯಾಸವು ಆಕಾರವನ್ನು ಪಡೆದುಕೊಳ್ಳುವುದನ್ನು ವಿಸ್ಮಯದಿಂದ ನೋಡುತ್ತಿದ್ದರು. ರಾಜ ದುರ್ಯೋಧನನು ಈ ಅಸಾಧಾರಣ ಶಕ್ತಿಯನ್ನು ನೋಡಿದಾಗ ತನ್ನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಂಡಂತೆ ಭಾಸವಾಯಿತು. ಅದರ ಶ್ರೇಣಿಯು ಜೀವಂತವಾಗಿ ಕಾಣುತ್ತಿತ್ತು. ಅದರ ವಿವಿಧ ವಿಭಾಗಗಳು ಭೂಮಿಯ ಸುತ್ತಲೂ ಸುತ್ತುವರಿದ ದೊಡ್ಡ ಹಾವಿನಂತೆ ಪರಿಪೂರ್ಣ ಸಮನ್ವಯದಲ್ಲಿ ಚಲಿಸುತ್ತಿದ್ದವು. ಅದರ ಉಪಸ್ಥಿತಿಯು
ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುತ್ತಿತ್ತು ಮತ್ತು ಅಂತಹ ಅಗಾಧ ಶಕ್ತಿಯನ್ನು ಎದುರಿಸುವ ಆಲೋಚನೆಯಿಂದ ಎಲ್ಲಾ ಜೀವಿಗಳು ನಡುಗುತ್ತಿದ್ದು. ಈ ಕ್ಷಣದಲ್ಲಿ ಸೈನ್ಯಗಳು ಪರಸ್ಪರರ ವಿರುದ್ಧ ಹೋರಾಡುತ್ತಿರುವಾಗ ಕೌರವರು ಮತ್ತು ಪಾಂಡವರ ನಡುವಿನ ಮುಂಬರುವ ಘರ್ಷಣೆಯನ್ನು ತಡೆಯಲು ಯಾವುದೂ ಸಾಧ್ಯವಿಲ್ಲ ಎಂದು ತೋರುತ್ತಿತ್ತು. ಪ್ರಪಂಚದ ಅಡಿಪಾಯವನ್ನು ಅಲುಗಾಡಿಸುವ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಏಳಿಕೆಯ ದಿನವು ಅಂತಿಮವಾಗಿ ಯುದ್ಧಭೂಮಿಯನ್ನು ತಲುಪಿತು. ಕುರು ಸೈನ್ಯವು ತನ್ನ ವಿವಿಧ ವಿಭಾಗಗಳಾಗಿ ವಿಂಗಡಿಸಿ ಪಾಂಡವರ ವಿರುದ್ಧ ಸಜ್ಜಾಗಿ ನಿಂತಿತು. ಡ್ರಮ್ಸ್ ಮತ್ತು ಮೃದಂಗಗಳು ಹೊಡೆಯಲು ಪ್ರಾರಂಭಿಸಿದಾಗ ದೊಡ್ಡ ಕೋಲಾಹಲ ಉಂಟಾಯಿತು. ಯುದ್ಧದ ಗದ್ದಲದಿಂದ ಗಾಳಿಯನ್ನು ತುಂಬಿತು. ಶಂಖದ ಚಿಪ್ಪುಗಳನ್ನು ಹಾರಿಸಲಾಯಿತು ಮತ್ತು ಅಪಶಕುನದ ಗರ್ಜನೆಯು ಭೂಮಿಯನ್ನು ಅಲುಗಾಡಿಸಿತು. ಕೂದಲು ಅಂತಿಮವಾಗಿ ನಿಲ್ಲುವಂತೆ ಮಾಡಿತು. ಯುದ್ಧದ ಮೈದಾನವು ನಿಧಾನವಾಗಿ ಹೋರಾಡಲು ಉತ್ಸುಕರಾಗಿದ್ದ ಭರತರಿಂದ ಆವೃತವಾಗುತ್ತಿದ್ದಂತೆ ಸವ್ಯಸಚಿನ್ ಅರ್ಜುನನು ಕಾಣಿಸಿಕೊಂಡನು. ಅವನ ರಥವು ಸಾವಿರಾರು ಕಾಗೆಗಳು ಮತ್ತು ಕಾಗೆಗಳೊಂದಿಗೆ ಶತ್ರುಗಳ ಸಾಲುಗಳ ಕಡೆಗೆ ಸಾಗಿತು. ನರಿಗಳು ಸೇರಿದಂತೆ ವಿವಿಧ ಪ್ರಾಣಿಗಳ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಅವರು ಬಲ ಪಾರ್ಶ್ವದಲ್ಲಿ ಅಸಹ್ಯವಾಗಿ ಕೂಗುತ್ತಿದ್ದರು. ಬೀಳುವ ಉಲ್ಕೆಗಳೊಂದಿಗೆ ಆಕಾಶವೇ ನಡುಗುತ್ತಿತ್ತು. ಅವುಗಳ ಹೊಳೆಯುವ ಹಾದಿಗಳು ಕತ್ತಲೆಯಾದ ದಿಗಂತವನ್ನು ಬೆಳಗಿಸುತ್ತಿದ್ದವು. ಒಣಗಾಳಿ ಬೀಸುತ್ತಿತ್ತು. ಗುಡುಗುಗಳು ಮತ್ತು ಕಲ್ಲುಗಳು ಮತ್ತು ಜಲ್ಲಿಕಲ್ಲುಗಳನ್ನು ಯುದ್ಧಭೂಮಿಯಾದ್ಯಂತ ಓಡಿಸುತ್ತಿದ್ದವು. ಕುಂತಿಯ ಮಗ ಅರ್ಜುನನು ಯುದ್ಧದ ಪ್ರಾರಂಭದಲ್ಲಿ ಆಗಮಿಸಿದ್ದನು. ಎರಡು ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದಾಗ ನಕುಲನ ಮಗನಾದ ಶಾತಾನಿಕ ಮತ್ತು ಪ್ರೀತಿಯ ಮಗನಾದ ದುಷ್ಟದ್ಯುಮ್ನನು ಪಾಂಡವ ವಿಭಾಗಗಳನ್ನು ಸಜ್ಜುಗೊಳಿಸಿದರು. 1,000 ಕಾರುಗಳು, 100 ಆನೆಗಳು, 3,000 ವೀರರು ಮತ್ತು 10,000 ಪಾದಚಾರಿ ಸೈನಿಕರೊಂದಿಗೆ ದುರ್ಮಾಶನನು ಕುರು ಸೈನ್ಯದ ವಾಹನದಲ್ಲಿ ತನ್ನ ಸ್ಥಾನವನ್ನು ವಹಿಸಿಕೊಂಡನು. ಉಲ್ಬಣಗೊಳ್ಳುತ್ತಿರುವ ಸಮುದ್ರವನ್ನು ವಿರೋಧಿಸುವ ಖಂಡದಂತೆಯೇ ದುರ್ಮಾರ್ಶನನು ಘೋಷಿಸಿದನು. ಶತ್ರುಗಳನ್ನು ಸುಟ್ಟು ಹಾಕುವ ಗಾಂಧೀವದ ಯೋಧನನ್ನು ಯುದ್ಧದಲ್ಲಿ ಎದುರಿಸಲಾಗದ ಆ ಯೋಧನನ್ನು ನಾನು ಇಂದಿಗೂ ವಿರೋಧಿಸುತ್ತೇನೆ. ಇಂದು ಜನರು ಕೋಪಗೊಂಡ ಧನಂಜಯನು ಮತ್ತೊಂದು ಕಲ್ಲಿನ ಸಮೂಹದಂತೆ ನನ್ನೊಂದಿಗೆ ಡಿಕ್ಕಿ ಹೊಡೆಯುವುದನ್ನು ನೋಡೋಣ. ಆದರೆ ಅರ್ಜುನನನ್ನು ಕಡಿಮೆ ಅಂದಾಜು ಮಾಡಬಾರದಿತ್ತು. ಚಿನ್ನದ ಕಿರೀಟವನ್ನು ಧರಿಸಿ ಬಿಳಿ ಹೂವುಗಳ ಹೂಮಾಲೆಗಳಿಂದ ಅಲಂಕರಿಸಿ ಕತ್ತಿಯಿಂದ ಶಸ್ತ್ರಸಜ್ಜಿತರಾಗಿ ಅವನು ತನ್ನದೇ ಆದ ಅಗ್ರಗಣ್ಯ ರಥದ ಮೇಲೆ ಯುದ್ಧಕ್ಕೆ ಸವಾರಿ ಮಾಡಿದನು. ಪರಾಕ್ರಮಶಾಲಿಯಾದ ಕೇಶವನಾದ ಕೃಷ್ಣನು ಅವನೊಂದಿಗೆ ಯುದ್ಧದಲ್ಲಿ ತನ್ನ ಗಾಂಧೀವವನ್ನು ಅಲುಗಾಡಿಸಿದನು. ಅವರು ಶತ್ರುಗಳ ಬಳಿಗೆ ಬಂದಾಗ ಅರ್ಜುನನು ತನ್ನ ಶಂಖವನ್ನು ಹಾರಿಸಿದನು. ನಂತರ ಕೃಷ್ಣನ ಪಂಚಜನ್ಯ ಆ ಶಬ್ದವು ಕುರು ಯೋಧರ ಬೆನ್ನೆಲುಬುಗಳನ್ನು ನಡುಗಿಸಿತು ಮತ್ತು ಅವರು ಭಯದಿಂದ ನಡುಗುತ್ತಿರುವಾಗ ಅವರ ಕೂದಲು ಕೊನೆಗೂ ನಿಂತಿತು. ಅವರ ಪ್ರಾಣಿಗಳೂ ಸಹ ಆತಂಕದಿಂದ ತುಂಬಿದವು ಮತ್ತು ಕೆಲವರು ಪ್ರಜ್ಞೆ ಕಳೆದುಕೊಂಡವು. ಯುದ್ಧವು ಉತ್ಸಾಹದಿಂದ ಪ್ರಾರಂಭವಾಗಿತ್ತು. ಅರ್ಜುನನು ಅದರ ಮುಂಚೂಣಿಯಲ್ಲಿದ್ದನು. ಸುರಿಯುವ ಮೋಡದಂತೆ ಅವನು ತನ್ನ ವೈರಿಗಳ ಮೇಲೆ ಬಾಣಗಳನ್ನು ಸುರಿಸಿದನು. ಅವುಗಳನ್ನು ದಂಡಗಳ ಮಳೆಗಳಿಂದ ಮುಚ್ಚಿದನು. ಶತ್ರುವಿನ ಕಾರು ಯೋಧರು ದೊಡ್ಡ ಚುರುಕುತನವನ್ನು ಪ್ರದರ್ಶಿಸುತ್ತಾ ತ್ವರಿತವಾಗಿ ಕೃಷ್ಣ ಮತ್ತು ಧನಂಜಯ ಇಬ್ಬರನ್ನೂ ಬಾಣಗಳ ಮೋಡಗಳಿಂದ ಮುಚ್ಚಿದರು. ಆದರೆ ಪಾರ್ಥನನ್ನು ಅಷ್ಟು ಸುಲಭವಾಗಿ ಸೋಲಿಸಲು ಆಗಲಿಲ್ಲ. ಕೋಪದಿಂದ ತುಂಬಿದ ಆತ ಕಾರು ಯೋಧರ ತಲೆಗಳನ್ನು ಅವರ ಕಾಂಡದಿಂದ ಹೊಡೆಯಲು ಪ್ರಾರಂಭಿಸಿದನು.
ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ಭುಗಿಲೆದ್ದ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಒಂದು ಕಾಲದಲ್ಲಿ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ಕೂಡಿದ್ದ ಅವನ ಸೈನ್ಯವು ಈಗ ಭಯಭೀತರಾಗಿ ಓಡಿಹೋಯಿತು. ಏಕೆಂದರೆ ಅರ್ಜುನನು ಕಿರೀಟವನ್ನು ಅಲಂಕರಿಸಿದ ಯೋಧನು ತನ್ನ ಬಾಣಗಳಿಂದ ಅವರ ಶ್ರೇಣಿಯನ್ನು ಕತ್ತರಿಸಿದನು. ಅರ್ಜುನನ ವಿರುದ್ಧ ಹೋರಾಡಿದ ವೀರರು ಯಾರು ಎಂದು ಧೃತರಾಷ್ಟ್ರನು ಕುತೂಹಲ ಮತ್ತು ಕಾಳಜಿಯ ಮಿಶ್ರಣದಿಂದ ಅವನ ಧ್ವನಿಯನ್ನು ಕೇಳಿದನು. ಅವನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನು ಯುದ್ಧದ ಕಥೆಯನ್ನು ವಿವರಿಸಲು ಸಿದ್ಧನಾಗಿ ಅವನ ಮುಂದೆ ನಿಂತನು. ನಿನ್ನ ಮಗ ದುಶ್ಯಾಸನನು ದಾಳಿಯನ್ನು ಮುನ್ನಡೆಸಿದನು. ಸಂಜಯ್ ಪ್ರಾರಂಭಿಸಿದ. ಅವನು ನಮ್ಮ ಸೈನಿಕರ ಸ್ಥಿತಿಯನ್ನು ನೋಡಿದನು ಮತ್ತು ಕೋಪದಿಂದ ತುಂಬಿ ಮುಂದೆ ಓಡಿದನು. ಅವನು ಅಸಾಧಾರಣ ಯೋಧನಾಗಿದ್ದನು. ಚಿನ್ನದ ಕಸೂತಿ ರಕ್ಷಾಕವಚವನ್ನು ಧರಿಸಿದ್ದನು. ಅವನ ಪೇಟವು ಚಿನ್ನದಿಂದ ಮಿನುಗುತ್ತಿತ್ತು. ಯುದ್ಧಭೂಮಿಯಲ್ಲಿ ಅವನ ಆಗಮನವು ಚಂಡಮಾರುತದಂತೆ ಇತ್ತು. ನಮ್ಮ ಪಾದಗಳ ಕೆಳಗೆ ಭೂಮಿಯನ್ನು ಅಲುಗಾಡಿಸಿತು. ದುಶ್ಯಾಸನನ ಪಡೆಗಳು ಸಮೀಪಿಸುತ್ತಿದ್ದಂತೆ ಅರ್ಜುನನು ದೃಢವಾಗಿ ನಿಂತನು. ಅವನ ಗಾಂಧೀವನ ಬಿಲ್ಲು ಅದರ ಮಾರಣಾಂತಿಕ ಹಾಡನ್ನು ಹಾಡುತ್ತಾ ಆನೆಯ ಆತಿಥೇಯವನ್ನು ದಂಡೆಯಿಂದ ಚುಚ್ಚಿದನು. ಆನೆಗಳ ಗಂಟೆಗಳು ಮತ್ತು ಶಂಖಗಳ ಶಬ್ದವು ಗಾಳಿಯನ್ನು ತುಂಬಿತು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಮತ್ತು ದಂತಗಳ ಕೊಕ್ಕರೆಗಳೊಂದಿಗೆ ಬೆರೆತಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಭೂಮಿಯೇ ನಡುಗುವಂತೆ ತೋರುತ್ತಿತ್ತು. ಯೋಧರು ಶರತ್ಕಾಲದ ಎಲೆಗಳಂತೆ ಬಿದ್ದರು. ಅವರ ರಕ್ಷಾಕವಚವು ಅರ್ಜುನನ ಬಾಣಗಳಿಂದ ಛಿದ್ರವಾಯಿತು. ಆನೆಗಳು ಕೋಪದಿಂದ ವಿಸ್ತರಿಸಲ್ಪಟ್ಟ ಅವುಗಳ ಕಾಂಡಗಳು ಕಿರೀಟದಿಂದ ಅಲಂಕರಿಸಲ್ಪಟ್ಟ ಯೋಧನ ದಂಡೆಗಳಿಂದ ಚುಚ್ಚಿಕೊಳ್ಳಲು ಮಾತ್ರ ಮುಂದಾದವು. ಕೆಲವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅರ್ಜುನನ ಅವಿಶ್ರಾಂತ ಗುರಿಯ ವಿರುದ್ಧ ಅವರ ಪ್ರಯತ್ನಗಳು ವಿಫಲವಾದವು. ಈ ಹತ್ಯಾಕಾಂಡವು ಹಿಂದೆಂದೂ ಕಾಣದಂತಿತ್ತು. ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟ ತಲೆಗಳು ಆನೆಗಳ ಕುತ್ತಿಗೆಯಿಂದ ಶರತ್ಕಾಲದ ಹೂವುಗಳಂತೆ ಬಿದ್ದವು. ಯೋಧರು ತಮ್ಮ ಅಶ್ವಾರೋಹಿಗಳ ದೇಹಗಳಿಗೆ ನೇಣು ಹಾಕಿದರು. ಅವರ ರಕ್ಷಾಕವಚವು ಡಿಕ್ಕಿ ಹೊಡೆದಿತ್ತು ಮತ್ತು ರಕ್ತಸಿಕ್ತವಾಗಿತ್ತು. ಕೆಲವರು ಓಡಿಹೋಗಲು ಪ್ರಯತ್ನಿಸಿದರು, ಆದರೆ ಅರ್ಜುನನ ಬಾಣಗಳು ಅವುಗಳನ್ನು ಕತ್ತರಿಸಿದವು. ಅವರ ಕೂಗುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ದುಶ್ಯಾಸನನ ಪಡೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸಿದರು. ಅವರ ನಾಯಕ ಸ್ವತಃ ಗಾಯಗೊಂಡಿದ್ದನು. ಅವನ ನೋವು ಮತ್ತು ಭಯವು ಅವನನ್ನು ದ್ರೋಣನ ಯೋಧರ ಗಟ್ಟಿಯಾದ ಗೋಡೆಯ ಹಿಂದೆ ಆಶ್ರಯ ಪಡೆಯಲು ಪ್ರೇರೇಪಿಸಿತು. ಭಾರವಾದ ಹೃದಯದಿಂದ ದುಶ್ಯಾಸನನ ವಿಭಾಗವು ಮೈದಾನದಿಂದ ಓಡಿಹೋಗುತ್ತಿರುವುದನ್ನು, ಅವರ ಬಾಲಗಳು ಅವರ ಕಾಲುಗಳ ನಡುವೆ ಇರುವುದನ್ನು ಸಂಜಯನು ನೋಡಿದನು. ಯುದ್ಧಭೂಮಿಯು ಆನೆಗಳು, ಕುದುರೆಗಳು ಮತ್ತು ಕ್ಷತ್ರಿಯರ ದೇಹಗಳಿಂದ ತುಂಬಿತ್ತು. ಅವರ ರಕ್ಷಾಕವಚಗಳು ಛಿದ್ರಗೊಂಡವು ಮತ್ತು ಒಡೆದವು. ಅದರ ಮೇಲೆ ನಡೆದ ಹತ್ಯಾಕಾಂಡವನ್ನು ನೋಡಿ ಭೂಮಿಯೇ ಅಳುತ್ತಿತ್ತು. ಸಂಜೆ ತನ್ನ ಕಥೆಯನ್ನು ಮುಗಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ತಾನು ಕಂಡ ದೃಶ್ಯದ ಗುರುತ್ವಾಕರ್ಷಣೆಯಿಂದ ಭಾರವಾದವು. ಪರಾಕ್ರಮಶಾಲಿ ಯೋಧ ಅರ್ಜುನನಾದ ಪಾರ್ಥನು ತನ್ನ ಗುರು ದ್ರೋಣನ ಮುಂದೆ ನಿಂತಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಆ ದೃಶ್ಯವನ್ನು ನಿರೂಪಕನಾದ ಸಂಜಯನು ಬಹಳ ಆಸಕ್ತಿಯಿಂದ ನೋಡುತ್ತಿದ್ದನು. ಅರ್ಜುನನು ದ್ರೋಣನ ಅಭೇದ್ಯ ವಿಭಾಗಕ್ಕೆ ನುಸುಳಲು ಬಯಸಿದನು. ಸಿಂಧುವಿನ ದೊರೆ ಜಯದ್ರಥನನ್ನು ಕೊಲ್ಲಲು ಪ್ರಯತ್ನಿಸಿದನು. ಅವನು ತನ್ನ ಶ್ರೇಣಿಯ ಪ್ರವೇಶದ್ವಾರದಲ್ಲಿ ನಿಂತಿರುವ ದ್ರೋಣನ ಬಳಿಗೆ ಹೋದನು ಮತ್ತು ಅವನನ್ನು ಗೌರವಿಸಲು ಅವನ ಕೈಗಳನ್ನು ಸೇರಿಸಿದನು ಎಂದು ಸಂಜಯನು ಹೇಳಿದನು. ದ್ರೋಣನು ತನ್ನ ಮುಖದ ಮೇಲೆ ಮುಗುಳ್ನಗೆಯೊಂದಿಗೆ, ಓ ವಿಭತ್ಸು, ನನ್ನನ್ನು ಸೋಲಿಸದೆ
ನೀನು ಜಯದ್ರಥನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಉತ್ತರಿಸಿದನು. ಮತ್ತು ಅದರೊಂದಿಗೆ ಅವನು ಅವನ ರಥ, ಕುದುರೆಗಳು, ಸ್ಟ್ಯಾಂಡರ್ಡ್ ಮತ್ತು ರಥವನ್ನು ಚುಪಾದ ಬಾಣಗಳಿಂದ ಆವರಿಸಿಬಿಟ್ಟನು. ಅರ್ಜುನನು ಹೆದರದೆ